ನವವೇಗ ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರಗಳು. ನಾನು ಮಂಜರಿ ಹೊಂಬಾಳಿ. ಈ ದಿನ ನಮ್ಮ ಸ್ಟುಡಿಯೋದಲ್ಲಿ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಇವರು ಸಂಗೀತದಲ್ಲಿಯೂ ಹೆಸರು ಮಾಡಿದವರು, ಜೊತೆಗೆ ದಾಸ ಸಾಹಿತ್ಯದಲ್ಲಂತೂ ಅವರ ಕೀರ್ತಿ, ಅವರ ಹೆಸರು, ಅವರ ಮನ್ನಣೆ ಅಪಾರವಾದುದು. ಅಬಾಲ ವೃದ್ಧರಿಂದ ಹಿಡಿದು ಅವರ ವ್ಯಕ್ತಿತ್ವದ ಬಗ್ಗೆ ಮಾತನಾಡೋದಾದ್ರೆ ಅತ್ಯಂತ ಸರಳ ಸಜ್ಜನಿಕೆಯ ಸಹೃದಯಿ, ಸ್ನೇಹಮಯಿ. ಇನ್ನು ದಾಸ ಸಾಹಿತ್ಯದಲ್ಲಿ ಜೊತೆಗೆ ಗಾಯನದಲ್ಲಿ ಆಕಾಶವಾಣಿ, ದೂರದರ್ಶನದ ಎ ಗ್ರೇಡ್ ಕಲಾವಿದರು, ಜೊತೆಗೆ ಇದಕ್ಕೆಲ್ಲ ಹಿರಿಮೆ ಅನ್ನುವಂತೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಇಂದಿನ ಅತಿಥಿಗಳು. ಮನ್ನಿ ಅವರನ್ನ ಸ್ವಾಗತಿಸೋಣ. ಅವರು ಮತ್ಯಾರೂ ಅಲ್ಲ, ಕನ್ನಡದ ಮೇರು ಹೆಸರಾಂತ ದಾಸವಾಣಿ ಗಾಯಕ ಪಂಡಿತ್ ಅನಂತ್ ಕುಲಕರ್ಣಿ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಹೇಗಿದ್ದೀರಿ? ಆರಾಮ್, ಫಸ್ಟ್ ಕ್ಲಾಸ್. ದೇವರ ಅನುಗ್ರಹದಿಂದ, ಗುರುಗಳ ಅನುಗ್ರಹದಿಂದ ಆರಾಮಿದೆ. ವಂಡರ್ಫುಲ್ ಸರ್. ಸರ್, ಮೊದಲನೇದಾಗಿ ಈಗ ಕೇಳೋದಾದ್ರೆ, ನಿಮ್ಮ ದಾಸವಾಣಿ ಒಂದು ಜರ್ನಿಯನ್ನು ನೋಡಿದಾಗ ನಮ್ಗನಿಸ್ತದ ದಾಸವಾಣಿ ಅಂತ ಹೇಳಿ ಇವತ್ತಿನ ಯುವಕರು ಸಾಕಷ್ಟು ಅದ್ರ ಬಗ್ಗೆ ಪ್ರಭಾವಿತರಾಗ್ತಿದ್ದಾರೆ. ಹಾಡಬೇಕು ಅನ್ನುವಂಥದ್ದು ಒಂದು ಕಾಲಘಟ್ಟದಲ್ಲಿ ಅಯ್ಯೋ ನಮ್ಮ ಯುವಕರು ಪಾಶ್ಚಾತ್ಯ ಸಂಸ್ಕೃತಿಗೆ ಮರಳಾಗ್ಬಿಡ್ತಾರೇನೋ ಅನ್ನುವಂಥ ಒಂದು ಸಂದರ್ಭದಲ್ಲಿ, ಇಲ್ಲ ಮತ್ತೆ ದೈವ ಭಕ್ತಿ, ಗುರುಗಳ ಒಂದು ಕಾರುಣ್ಯ ಅಥವಾ ಯಾವುದೋ ಒಂದು ಕಾರಣದಿಂದ ಒಂದಷ್ಟು ಯುವ ಸಮೂಹ ಹೆಚ್ಚು ಪ್ರಮಾಣದಲ್ಲೇ ಸನಾತನ ಧರ್ಮದ ಬಗ್ಗೆ ಆಗಲಿ, ದಾಸವಾಣಿಯ ಬಗ್ಗೆ ಆಗಲಿ ಅಥವಾ ಅವರವರ ಸಂಸ್ಕೃತಿಯ ಆಚರಣೆಗಳ ಬಗ್ಗೆ ತೊಡಗ್ತಿದ್ದಾರೆ. ನಿಮ್ಮ ಜರ್ನಿ ಅಂದ್ರೆ ನಿಮ್ಮ ಈ ಒಂದು ಭಜನಾ ಗೀಳಿರಬಹುದು ಅಥವಾ ಹಾಡು ಅನ್ನೋದಿರಬಹುದು, ಶುರುವಾಗಿದ್ದು ಹೇಗೆ ಸರ್? ನಾನು ಸಣ್ಣವಿದ್ದಾಗ ಹಿಡಿದು ನಮ್ಮ ಮನೆಯೊಳಗೆ ಹಾಡುವ ವಾತಾವರಣ. ನಮ್ಮ ಮನೆಯೊಳಗೆ ಪ್ರತಿ ಗುರುವಾರ ಅಥವಾ ವಿಶೇಷ ದಿವಸ ಭಜನೆ ಮಾಡ್ತಿದ್ವಿ. ನಮ್ಮ ದೊಡ್ಡಣ್ಣ ಒಬ್ರು ಇದ್ರು, ಗುರುರಾಜ್ ಕುಲಕರ್ಣಿ ಅಂತ. ಅವರು ಹೆಲ್ತ್ ಸರಿ ಇರದೇ ಇದ್ರು ಕೂಡ ಯಾವಾಗಲೂ ದೇವ್ರ ನಾಮಗಳನ್ನು ಹಾಡೋರು. ಮುಖ್ಯವಾಗಿ ನಮ್ಮ ತಾಯಿ ಪದ್ಮಾವತಿ ಕುಲಕರ್ಣಿ, ಅವರು ದಾಸರ ಪದಗಳನ್ನು ಹಾಡೋದು, ಇದು ಮಾಡೋದು, ಹಳೆ ಹಾಡುಗಳನ್ನು. ಆಮೇಲೆ ನಮ್ಮ ತಂದೆಯವರು ತುಂಬ ಆಸಕ್ತಿಯಿಂದ ಕೇಳೋರು, ಇದನ್ನು ಮಾಡೋರು, ಹಾಡೋರಿಗೆ ಪ್ರೋತ್ಸಾಹ ಕೊಡೋದು ಎಲ್ಲ ಆಯ್ತು. ಗುರುರಾಜ್ ಕುಲಕರ್ಣಿ ಕೆಲವೊಂದು ಹಾಡುಗಳು ನಮ್ಮ ಮನಸ್ಸಿನ ಮೇಲೆ ಬಹಳ ಪ್ರಭಾವ ಬೀರಿದೆ. ನಾನು ಹಾಡಬೇಕು ಅಂತ ಅವಾಗೆಲ್ಲ ಹುಡುಗ ವಯಸ್ಸು ಎಲ್ಲ ಆರ್ಕೆಸ್ಟ್ರಾದಲ್ಲೇ ಹಾಡೋದು, ಸಿನಿಮಾದ ಹಾಡುಗಳನ್ನು, ಹಳೆಯ ಹಾಡುಗಳು, ಅವನ ಹಾಡುಗಳಂತ ಹಾಡುವಂಥ ಒಂದು ವಾತಾವರಣ. ಬಹಳ ಸಣ್ಣವರಿದ್ದಾಗಿಂದ, ಭಾಳ ಸಣ್ಣ ಇದ್ದ ನಾನು ಕಾಲೇಜ್ಗಿದ್ದಾಗ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲಿದೆ ಆರ್ಕೆಸ್ಟ್ರಾದಲ್ಲಿ ಹಾಡ್ತಿದ್ದೆ. ದುಡ್ಡಿಗೆ ಹಾಡೋದಲ್ಲ, ಸುಮ್ಮನೆ ಒಂದು ಹಾಬಿ ಅಂತ ಹಾಡೋದು. ಆವಾಗ ಇದ್ರೊಳಗ 1986ನೇ ಇಸ್ವಿ 76ನೇ ಇಸ್ವಿ ಬಾಗಲಕೋಟೆಯಲ್ಲಿ ಕಿಲ್ಲಾದ್ರೊಳಗೆ ಕೋಟೆ ಹತ್ರ ಒಂದು ರಾಘವೇಂದ್ರ ಸ್ವಾಮಿಗಳ ಮಠ ಸ್ಥಾಪನೆ ಆಯಿತು. ಅಲ್ಲಿ ಒಬ್ಬ ವ್ಯಕ್ತಿ ಇದ್ರು, ಪ್ರಭಾಕರ್ ಜೋಶಿ ಅಂತ. ಅವರು ಪೊಲೀಸ್ ಡಿಪಾರ್ಟ್ಮೆಂಟ್. ಆದ್ರೆ ಅವ್ರು ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ ಎಲ್ಲ ನಮ್ಮಂತ ಯುವಕರನ್ನ ಕೂಡಿಸ್ಕೊಂಡು ದಾಸರ ಪದಗಳು, ಭಕ್ತಿ ಗೀತೆಗಳನ್ನ ಹಾಡಿಸೋದು, ಭಜನೆ ಮಾಡಿಸೋದು, ಇವನ್ನೆಲ್ಲ ಮಾಡೋರು. ಅವರು ಅಲ್ಲಿ ಅವ್ರದೇ ಅದು ಗುಡಿ. ಹಿಂಗಾಗಿ ನನಗೆ ಒಂದ್ಸಾರಿ ಅಂದ್ರೆ ಅವ್ರು ಸಿನಿಮಾದ ಹಾಡಿನಾಗ ಏನದನು ಅದು ಬೇಡ, ದಾಸರ ಪದಗಳನ್ನ ಹಾಡು, ಎಂಥ ಧ್ವನಿ ಕೊಟ್ಟಾನ ದೇವರು ಅಂತ ಹಿಂಗೆಲ್ಲ ಪ್ರೇರೇಪಣೆ ಮಾಡಿದ್ರು. ಆದರೂ ನನಗೆ ಸ್ವಲ್ಪ ಈ ನಾಸ್ತಿಕತ್ವ ಬಗ್ಗೆ ಸ್ವಲ್ಪ ಜಾಸ್ತಿ ಒಲವ. ಅಂದರೆ ಏನು ಮಾಡಿ ಏನು ಬಿಡು ಅಂತ ಹಿಂಗೆ ಒಂಥರ, ದೇವರು ಎಲ್ಲಿದ್ದಾನೆ ಅಂತ ಇವೆಲ್ಲ ಜಿಜ್ಞಾಸೆಗಳು. ಅಲ್ಲ, ಇಷ್ಟು ದಾಸರ ಪದಗಳನ್ನು ನೀವು ಹಾಡಿದ್ದೀರಿ ಅಂದ್ರೆ ನಾನು ಕೇಳಿದ ಹಂಗ ನೀವು ಯಾವ್ದಾ ಕಾನ್ಸರ್ಟ್ ಇರ್ಲಿ, ನಾ ಹಾಡ್ತಿರೋದು ದೇವರು ದಾಸರ ಅನುಗ್ರಹದಿಂದ ಅಂತ ಹೇಳಿದಂಥ ಮಾತು. ಆದ್ರೆ ಒಂದು ಕಾಲದೊಳಗೆ ನಿಮಗೂ ಇತ್ತ ಇಂಥ ನಾಸ್ತಿಕತೆ ಕಾಡಿತ್ತ? ಯಾಕಂದ್ರೆ ದೇವರ ಅಸ್ತಿತ್ವದ ಬಗ್ಗೆ ಗೊತ್ತಾಗುವವರೆಗೂ ಎಲ್ಲ ವ್ಯಕ್ತಿಗಳು ನಾಸ್ತಿಕರೇ ನಾನು ಕೇಳಿದ್ರು ನನ್ನ ದೃಷ್ಟಿಯಿಂದ. ಅಂದ್ರೆ ದೇವರ ಅಸ್ತಿತ್ವ, ದೇವರ ವ್ಯಾಪಾರ, ಅಂದ್ರೆ ಯಾವ ರೀತಿಯ ಜೀವರಾಶಿಗಳನ್ನು ಸಂರಕ್ಷಣೆ ಮಾಡ್ತಾನೆ, ಇದೆಲ್ಲ ಜಿಜ್ಞಾಸೆಗೆ ಬರುವವರೆಗೂ ಎಲ್ದಾನ ದೇವ್ರು ಬಿಡಪ್ಪ, ನಮ್ಮ ಹಣೆ ಬರದಾಗಿದ್ದಾಗ್ತಿ, ಇವೆಲ್ಲ ಹಣೆ ಬರೆಯುವುದು ಯಾರು? ಭಗವಂತ ಬರೆಯೋದು. ಅವನ ಬಗ್ಗೆ ತಿಳ್ಕೊಬೇಕು ಅನ್ನೋ ಜಿಜ್ಞಾಸೆ ಏನು, ಅದು ವಾತಾವರಣ ನಿರ್ಮಾಣ ಆಗ್ಬೇಕು. ನಮ್ಮ ಮನೆಯೊಳಗೆ ಸತ್ಯನಾರಾಯಣ ಪೂಜೆ ಮಾಡಿದ್ರೆ ಊಟಕ್ಕೆ ಅಷ್ಟೇ ಬರ್ತಿದ್ದೆ. ಇವೆಲ್ಲ ನಮ್ಮನೆ ಬೈತಿದ್ರು, ಏನು ದೇವರಿಲ್ಲ ದಿಂಡಿಲ್ಲ ಅಂತ ಹಿಂಗೆ ಬೈತಿದ್ರು. ಆದರೂ ಹಾಡು ಗೀಳು ಮತ್ತು ಮೊದಲಕ್ಕಿಂತ ಇತ್ತು. ಯಾವಾಗ ಈ ರಾಘವೇಂದ್ರ ಸ್ವಾಮಿ ಮಠ ಸ್ಥಾಪನೆ ಆದಮೇಲೆ ಅಲ್ಲಿ ಅತಿರಥ ಮಹಾರಥರು, ಸಂಗೀತಗಾರರು ಅಲ್ಲಿ ಭಜನೆ ಮಾಡ್ತಿದ್ರು. ನಮ್ಮ ವಿದ್ಯಾಗುರುಗಳು ಮುಕುಂದ್ ಗೋರೆ ಅವರು, ಆಮೇಲೆ ಬಡಗೇರ್ ಮಾಸ್ತರು, ಆಮೇಲೆ ಪ್ರಭಾಕರ್ ಜೋಶಿ, SK ದೇಶಪಾಂಡೆ, BJ ಕುಲಕರ್ಣಿ ಕುಲಕರ್ಣಿ ಅಂತೂ ಭೀಮಸೇನ್ ಜೋಶಿ ಅವ್ರ ಜೊತೆ ಈ ಅಮೇಚೂರ್ ನಾಟಕಗಳನ್ನು ಮಾಡಿದವರು, ನಾಟಕಗಳಲ್ಲಿ ಹಾಡಿದವರು. ಹಿಂಗಾಗಿ ಆ ವಾತಾವರಣ ಇದ್ದಾಗ
ಅವರು ಭಾಳ ಪ್ರಭಾವಿತರಾಗಿ ಹಾಡೋರು. ಅಂದ್ರೆ ಅವರ ಹಾಡು ನನ್ನ ಮೇಲೆ ತುಂಬ ಪ್ರಭಾವ ಬರ್ತಾಯಿದ್ದು, ನಾನು ಹಾಡ್ಬೇಕು ಈ ರೀತಿ. ಅವಾಗ ಒಂದು ಕಲ್ತದ ಹಾಡು ಗಜವದನ ಬೇಡವೆ, ಅದು ಒಂದು ಹಾಡು ನನಗೆ ಬಂತು. ಅದು ಆದಮೇಲೆ ಅದು ಬರ್ಲಿಕ್ಕೆ ಹತ್ತ ಮೇಲೆ ನನಗೆ ಭಾಳ ಇಂಟ್ರೆಸ್ಟ್ ಬರ್ಲಿಕ್ಕೆ ಹತ್ತು. ಎಲ್ಲ ಕಲಿಬೇಕು, ನಾನು ಕಲಿಬೇಕು. ಆಮೇಲೆ ನಮ್ಮ ಸ್ನೇಹಿತರು ವಾತಾವರಣ ಇಲ್ಲಿತ್ತು. ಅಲ್ಲೇ ರಘುವೀರ್ ಅಂತ ಒಂದು ಮನೆತನ, ಅವರು ಸಂಗೀತ ಮಂತಾರೆ, ಅವ್ರ ತಂದೆಯವರು ಸಂಗೀತ ಹೇಳ್ಕೊಡೋರು. ಅವ್ರ ಮನೆಯೊಳಗೆ ಹಾರ್ಮೋನಿಯಂ ತಬಲ ಇಲ್ಲ. ಅಲ್ಲಿ ಹೋಗಿ ಕೂತು ಪ್ರಾಕ್ಟೀಸ್ ಮಾಡ್ತಿದ್ವಿ. ಈ ನಮ್ಮ ಸ್ನೇಹಿತರು ಇದ್ದಾರೆ ಈಗ, ಸುಶೀಲೇಂದ್ರ ಜೋಶಿ ಅಂತ, ಸುಶೀಲೇಂದ್ರ ರಘುವೀರ್. ಅವರು ಕೆಲವೊಂದು ಹಾಡುಗಳನ್ನ ಈ ರೀತಿ ಹಾಡಬೇಕು, ಈ ರೀತಿ ಹಾಡಬೇಕು, ರಾಗದ ಬಗ್ಗೆ ಪರಿಚಯ ಮಾಡ್ಕೊಂಡು ಇವೆಲ್ಲ ಶುರು ಆಯ್ತು. ಅಲ್ಲಿ ತನಕ ನಿಮಗೆ ಸಂಗೀತ ಅಂದ್ರೆ ಇಲ್ಲ ಅಷ್ಟು ಏನೂ ಗೊತ್ತಿಲ್ಲ. ಮುಂದೆ ನಾನು ಡಿಗ್ರಿ ತಗೊಂಡ್ಮೇಲೆ ಡಿಗ್ರಿ ನಾನು ಮ್ಯೂಸಿಕ್ ತೊಗೊಂಡೆ, ಸಂಗೀತನೇ ಪ್ರಧಾನ ವಿಷಯ ತೊಗೊಂಡು ಶುರು ಮಾಡಿದೆ ಬಸವೇಶ್ವರ ಆರ್ಟ್ಸ್ ಕಾಲೇಜಿನೊಳಗೆ. ಅಲ್ಲಿ ಶುರು ಆಯ್ತು, ರಾಗಗಳ ಬಗ್ಗೆ ತಿಳ್ಕೊಬೇಕು, ಇದನ್ನ ಮಾಡಬೇಕು ಅಂತ. ನಾನು ಡಿಗ್ರಿ ಮುಗಿದಕ್ಕೆ ಮುಂದೆ MA ಮಾಡಬೇಕು, ಧಾರವಾಡಕ್ಕೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡಿದೆ. ಆದರೆ ಕೆಲವೊಂದು ಪ್ರತಿಕೂಲ ವಾತಾವರಣದಿಂದ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಏನು ಮಾಡಬೇಕು, ಹೆಂಗೆ ಮುಂದೆ ಏನು ಮಾಡೋದು? ನಮ್ಮ ಮೊದಲೇನು ಗುರುಗಳು HR ಬಡಿಗೇರ್ ಮಾಸ್ತರು ಅವರು, ಇನ್ನು ಮುಂದೆ ನಿನಗೆ ಹೇಳುವಷ್ಟು ನನಗೆ ಸ್ಟಾಕ್ ಇಲ್ಲಪ್ಪ, ಮತ್ತು ಚಲೋ ಗುರುಗಳನ್ನು ನೋಡು ನೀನು ಅಂತ ತಿಳ್ಕೊಂಡು ನನಗೆ ಹೇಳಿದೆ. ಅವರು ಮಾಡಿದಂಥ ಉಪಕಾರ, HR ಬಡಿಗೇರ್ ಮಾಸ್ತರು ಮಾಡಿದಂಥ ಉಪಕಾರ ನಾವು ಎಂದೂ ಮರೆಯೋಂಗಿಲ್ಲ. ನಾವು ಕನ್ನಡ ಶಾಲೆ ಒಂದು ಶಾಲೆ ಇತ್ತು, ಶಾಲೆ ಒಳಗೆ ಅದು ರೂಮ್ ಹೀಗೆ ಅಂತ ಒಂಥರ ಅದೇಂತಾರಲ್ಲ ಚಕ್ರವ್ಯೂಹ ಇದ್ದಂಗಿತ್ತು. ಅಲ್ಲಿ ಒಳಗೆ ಅವ್ರೊಂದು ರೂಮ್ ಮಾಡಿದ್ರು. ಆ ರೂಮ್ನೊಳಗೆ ಅಲ್ಲಿ ಹಗಲು ಹೊಡೆದೋಗಿದ್ರೆ ಯಾರು ಕೇಳೋರಿಲ್ಲ ಅಂಥದ್ದು. ಅಲ್ಲಿ ಶಾಲೆ ನಡೆಸ್ತಿದ್ರು ಅವರು. ಶಾಲೆ ಬೀಗದ ಕೈ ನನ್ನ ಕಡೆ ಕೊಟ್ಟು, ಅದು ಮೊದಲನೇ ಶಿಷ್ಯ ನಾನು, ನೀನು ಪ್ರಾಕ್ಟೀಸ್ ಮಾಡು ಅಂತ ತಿಳ್ಕೊಂಡು ಬೆಳಗಿನ ಜಾವ 4 ಗಂಟೆಗೆ ಹೋಗಿ ಒಂದು ಚಿಮಣಿ ಹಚ್ಕೊಂಡು ತಂಬೂರು ಶ್ರುತಿ ಮಾಡಿ ಹಾಡ್ಲಿಕ್ಕೆ ಶುರು ಮಾಡಿ 4-5 ತಾಸು, ಸೂರ್ನಾಗಿರ್ಲಿ ಬೇಸೂರ್ನಾಗಿರ್ಲಿ ಒಟ್ಟು ಹಾಡೋದು. ಕಾಲೇಜ್ ಡೇಸ್ನೊಳಗೆ. ಮುಂದೆ ಡಿಗ್ರಿ ಮುಗಿದ ಮೇಲೆ, ಆ ಡಿಗ್ರಿ ನಾವು 77 ಇದ್ದಾಗ, 78ನೊಳಗೆ ನಮ್ಮ ವಿದ್ಯಾಗುರುಗಳು ಮುಕುಂದ್ ಗೋರೆ ಅವರೆಲ್ಲ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಾಗ ಇದ್ರು. ಅವರು ಪ್ರತಿ ಗುರುವಾರ ಭಜನೆಗೆ ಬಂದು ಕೂಡ ಭಾರಿ ಇಂಟ್ರೆಸ್ಟ್ ಅವ್ರಿಗೆ, ಒಳ್ಳೆ ಸಂಗೀತಗಾರರು. ಅವ್ರು ನನಗೆ ಹೇಳ್ತಾರೆ, ನನ್ನ ಧ್ವನಿ ಭಾಳ ಚಲೋ, ನಿನಗೆಲ್ಲ ಹೇಳ್ಕೊಡ್ತೀನಿ ಬಾ ಅಂತ. ಆಯ್ತು ಅಂತ ಕ್ರಿಕೆಟ್ ಆಡೋ ಹುಚ್ಚು, ಅದು ಒಟ್ಟು ಹೋಗಲೇ ಇಲ್ಲ. ಅವ್ರ ಮುಂದೆ ಟ್ರಾನ್ಸ್ಫರ್ ಆಗಿ ಹೋಗ್ಬಿಟ್ರು. ನನ್ನ ಡಿಗ್ರಿ ಮುಗಿದ ಮೇಲೆ ಮುಂದೆ ಏನು ಮಾಡಬೇಕು, ಈ ಸಂಗೀತಕ್ಕೆ ಬಿಡಬಾರ್ದು ಇದನ್ನ ಅಂತ ತಿಳ್ಕೊಂಡು, ಆಮೇಲೆ ಅವ್ರದ್ದು ಫಾರ್ಚುನೇಟ್ಲಿ ಅವ್ರು ಮತ್ತೆ ಆಫೀಸರ್ ಆಗಿ ಟ್ರಾನ್ಸ್ಫರ್ ಆಗಿ ಬಾಗಲಕೋಟೆಗೆ ಬಂದರು. ಬಾಗಲಕೋಟೆಗೆ ಬಂದಮೇಲೆ ಮೊದಲು ನಮ್ಮ ಮನೆಗೆ ಬಂದರು. ಅವ್ರಿಗೆ ಭಾರಿ ನನ್ನ ಮೇಲೆ ಭಾಳ ಅಂದ್ರೆ ಧ್ವನಿ ಚಲೋ ಅದ, ಇವ್ನು ಕಲಿಸ್ಬೇಕು ಅಂತ ಅವ್ರಿಗೆ ಆಸಕ್ತಿ ಭಾಳ. ಸರಿ, ಅವ್ರಿಗೆ ಬಂದು ನಾ ಯಾವ ಬಂದ್ರಿ ಸರ್ ಅಂತ ಕೇಳಿದೆ. ನಾನು ಇಲ್ಲ, ಬಂದು 3 ದಿವಸ ಆತು, ಇಲ್ಲೇ ನನಗೆ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ, ಇನ್ನೂ 4 ವರ್ಷ ಇಲ್ಲೇ ಇರ್ತೀನಿ. ನನಗೆ ಭಾಳ ಖುಷಿ ಅನ್ನಿಸ್ತು. ನಾ ಹೇಳ್ಕೊಡ್ತೀನಿ ನಿನಗೆಲ್ಲ ಅಂತೇಳಿ. ಸರಿ, ಶುರು ಮಾಡಿ ಅವ್ರು ಬೆಳಗಿನ ಜಾವ 3 ಗಂಟೆಗೆ ಫೋನ್ ಮಾಡೋರು ಮನೆಗೆ, ಬಾ ನೀನು ಮನೆಗೆ. ನಾಯಿ ಬೆನ್ನು ಹತ್ತಿದ್ದು, ತಪ್ಪಿಸ್ಕೊಂಡು ಹೋಗಿ ಅವ್ರ ಮನೆಯೊಳಗೆ ಒಂದು 4 ತಿಂಗಳು ಬರೀ ತಂಬೂರು ಶ್ರುತಿ ಮಾಡ್ಲಿಕ್ಕೆ ಕಲಿಸಿದ್ರು. ಶ್ರುತಿ ಹೆಂಗೆ ಮಾಡ್ಬೇಕು, ಪರ್ಫೆಕ್ಟ್ ಶ್ರುತಿ ಮಾಡಲಿ. ಅಂದರೆ ಯಾಕಂತಂದ್ರೆ ಅವ್ರು ಅಂತಿದ್ರು, ಈಗ ನಾನು ಬೈಲಿಕ್ಕೆ ಹತ್ತಿ ಮನಸ್ಸಿನೊಳಗೆ, ಮುಂದೆ ನೀನು ನೆನೆಸ್ತಿ ಅಂದರೆ ಸೂರ್ ಮೇಲೆ ಹಾಡದೇ ಇದ್ರೆ ತೊಗೊಂಡು ಏನು ಮಾಡೋದು, ಅದ್ರ ಬಗ್ಗೆ ಕೆಲವು ಕಲ್ಪನೆ ಮಾಡಿಕೊಟ್ರು. ಆಮೇಲೆ ಏನೋ ಪ್ರತಿಬಂಧಕ ಅವ್ರ ಮಗ ಪಾಪ ಹೋಗ್ಬಿಟ್ಟ. ಅದು ಸ್ವಲ್ಪ 1 ತಿಂಗಳ ಗ್ಯಾಪ್ ಆದಮೇಲೆ ಒಂದು ದಿವಸ ಅವ್ರ ಮನೆಗೆ ಹೋಗಿ ಹರಟೆ ಹೊಡಿತಿದ್ದೆ. ಒಂದು ದಿವಸ ಹೇಳಿದ್ರು, ಇಲ್ಲ ಹರಟೆ ಬೇಡ, ಸಂಗೀತಕ್ಕೆ ಶುರು ಮಾಡೋಣ. ಶುರು ಆಯ್ತು. ಒಂದೊಂದು ರಾಗದ ಪರಿಚಯ ಮಾಡಿಸ್ಕೊಟ್ರು. ಆಮೇಲೆ ಜೋಡು ರಾಗಗಳನ್ನ ಹೆಂಗೆ ಹಾಡಬೇಕು. ಆಮೇಲೆ ಅವರು ಅದ್ಭುತ ಹಾಡೋರು, ಒಳ್ಳೆ ಪಂಡಿತರು. ಧ್ವನಿ ಅವ್ರು ಹಾಡ್ಲಿಕ್ಕೆ ಕೇಳ್ಕೋತ ಕೂಡ್ಬೇಕು ಅನ್ನಿಸ್ತಿತ್ತು ಅಂತ. ಆಮೇಲೆ ಕೆಲವೊಂದೆಲ್ಲ ಟ್ರಿಕ್ಸ್ ನನಗೆ ಹೇಳ್ಕೊಟ್ರು. ಆಮೇಲೆ ಹೌ ಟು ಕಂಪೋಸ್ ದ ಸಾಂಗ್ ಅವನ್ನೆಲ್ಲ ನನಗೆ ಹೇಳ್ಕೊಟ್ರು. ಗಿಳಿಗೆ ಹೇಳ್ದಂಗೆ ಹೇಳಿದ್ರು. ಅವ್ರಿಗೆ ಕನ್ನಡ ನೆಟ್ಟಿಗೆ ಬರ್ತಿದ್ದಿಲ್ಲ, ನನಗೆ ಮರಾಠಿ ನೆಟ್ಟಿಗೆ ಬರ್ತಿದ್ದಿಲ್ಲ. ಆದರೆ ಅವರು ನನಗೆ ಮರಾಠಿ ನನಗೆ ಕಲ್ಪನೆ ಇಲ್ಲ ಗೊತ್ತಿಲ್ಲ, ಆದರೆ ಅವ್ರಿಗೆ ಮಾತ್ರ ಕನ್ನಡ ನನ್ನ ಸಹವಾಸ ಬಂತು. ಆಮೇಲೆ ಅವರು ಕೆಲವೊಂದು ಹಾಡುಗಳನ್ನು ಭಾಳ ಚಂದ ಹಾಡ್ತಿದ್ರು. ಅವ್ರಿಗೆ ಸೇರಿ ಕೆಲವೊಂದು ಹಾಡುಗಳು, ನಿನ್ನ ನೋಡಿ ಧನ್ಯನಾದೆನೋ ಹೇ ಶ್ರೀನಿವಾಸ, ಇದು ಭಾಳ ಚಂದ ಹಾಡ್ತಿದ್ರು ಕೆಲವೊಂದು ಹಾಡು ಮೇಲೆ. ಆಮೇಲೆ ರಾಜ್ಕುಮಾರ್ ಹಾಡಿದ್ದು ಒಂದು ಭಾಳ ಹಾಡ್ತಿದ್ರು, ಕರಮುಗಿವೆ ಗುರುರಾಯ ನೀ ಹರಸಬೇಕು
ವರವೊಂದ ಬೇಡುವೆನು ನೀಡಲೇಬೇಕು ಆಹಾ ಕರಮುಗಿವೆ ಗುರುರಾಯ. ಡಾಕ್ಟರ್ ರಾಜ್ಕುಮಾರ್ ಹಾಡಿ ಆಹಾ ಇದು ಭಾಳ ಚಂದ ಹಾಡ್ತೀವಿ. ಹ್ಮ್ ಕೆಲವು ಆದ್ರೆ ಅವರ ಸಂಗೀತ ಪ್ರಭಾವ ಮಾತ್ರ ನನ್ನ ಮೇಲೆ ಭಾಳ. ಬಹಳ ಅವ್ರ ನಾಟ್ಯಗೀತೆಗಳನ್ನು ಅದ್ಭುತವಾಗಿ ಹಾಡೋರು. ಹ್ಮ್ ಹ್ಮ್ ರಾಗದಿಂದ ರಾಗಕ್ಕೆ ಬರೋದು ಅವೆಲ್ಲ ಅವ್ರ ಸಹವಾಸದಿಂದ ನಾನು ಕಲಿತೆ. ಹ್ಮ್ ಹ್ಮ್ ಕೆಲವೊಂದು ರಾಗಗಳು ಹಿಂಗೆ ರಾಗಗಳ ಪರಿಚಯ ಮಾಡಿಸಿದ್ರು. ಹ್ಮ್ 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 ಆಮೇಲೆ ಒಂದು ರಾಗ ನಡೆದ ಇನ್ನೊಂದು ರಾಗ ಹೆಂಗೆ ಮಿಕ್ಸ್ ಮಾಡಬೇಕು ಹ್ಮ್ ಅಪ್ರಾಪ್ರಿಯೇಟ್ ಆಗಿ, ಹೆಂಗೆ ಬೇಕೇನು ಹುಚ್ಚು ತಕರಲ್ಲ. ಕರೆಕ್ಟ್. ಈ ರಾಗಕ್ಕೆ ಇದು ಸೂಟ್ ಆಗ್ತದೆ ಅಂದ್ರೆ ಆ ರಾಗನ ಮಿಶ್ರ ಮಾಡಲಿಕ್ಕೆ ಅದನ್ನೆಲ್ಲ ಕಲಿಸ್ತೇವೆ. ಕಿಳಿಗೆ ಹೇಳೋದಂಗೆ ಹೇಳಿ. ಅಂದ್ರೆ ಇಲ್ಲಿ ನಿಮ್ಮ ಕಂಪೋಸಿಷನ್ ಒಳಗೂ ಒಂದೇ ತರದ ಹಾಡು ಕೇಳಿಸೋದಿಲ್ಲ ನಮಗೆ. ಇಲ್ಲ ಬೇರೆ ಅಂದ್ರೆ ಬೇರೆ ಏನೋ ಹಾಡ್ತಾರ ಅಂದ್ರೆ ಇನ್ನೊಂದೇನೋ ಬೇರೆ ಆಗ್ಬಿಟ್ಟಿರ್ತದೆ. ಸೊ ಆ ಒಂದು ಅವು ಒಂಥರ ಫ್ಲೇವರ್ ಅಂತಾರಲ್ಲ, ಹಾಡಿನ ಫ್ಲೇವರ್ ನಮಗೆ ಸಿಗ್ತದೆ. ಅದಕ್ಕೆ ಇವರೇ ಪ್ರಭಾವ ಅಂತ. ಹೌದೌದು. ಆಮೇಲೆ ಕೆಲವೊಂದು ಸಂಗೀತಗಾರರ ಪ್ರಭಾವ. ಪಂಡಿತ್ ಭೀಮಸೇನ್ ಜೋಶಿ ಅವ್ರನ್ನೂ ನೀವು ಭೇಟಿಯಾಗಿದ್ದು ಭೇಟಿಯಾಗಿ. ಅದಲ್ಲ? ಆಗಿದ್ದೀನಿ. ಬಾಗಲಕೋಟೆಗೆ ಬಂದಾಗ ಮುಂದೆ ಕೂತ್ ಕೇಳಿದ್ವಿ. ಅವನ ಮುಂದೆ ಕೂತದ ಇಂಟ್ರೆಸ್ಟ್ ತೊಗೊಂಡು ಮುಂದೆ ಕೂತ್ ಕೇಳೋದಕ್ಕೆ ನನ್ನ ಕಡೆನೇ ಕಾನ್ಸಂಟ್ರೇಟ್ ಮಾಡಿ ಹಾಡಿದ್ರು. ಆಮೇಲೆ ಅವತ್ತು ಒಂದು ಏನು ಮಜಾ ಆಯ್ತು ಅಂತಂದರೆ, ಅವರು ಸುಮಾರು ಎಷ್ಟೋ ವಯಸ್ಸು ನಾವು ಹುಟ್ಟೋಕ್ಕಿಂತ ಮೊದಲು ಬಾಗಲಕೋಟೆ ಒಳಗೆ ಇದ್ರಂತ. ಒಂದು 10 ವರ್ಷ ಬಾಗಲಕೋಟೆಗೆ ಇದ್ರಂತ. ಅಲ್ಲಿ ಅಮೇಚೂರ್ ನಾಟಕ ಕಂಪನಿ ಇತ್ತು, ವಾಸುದೇವ್ ವಿನೋದಿನಿ ನಾಟ್ಯ ಸಭಾ ಅಂತ ಇತ್ತು. ಅಲ್ಲಿ ಅವಾಗ ಕೆರವು ವಾಸ್ತವಾಚಾರು, ಆಮೇಲೆ ಕೆಲವೊಂದು ಜನ ಮಂಗಳವೇಡಿ ಶ್ರೀನಿವಾಸರಾವ್ ಇವರೆಲ್ಲ ಸೇರಿಕೊಂಡು ಆಸಕ್ತರು ಸೇರಿಕೊಂಡು ವಾಸುದೇವ್ ವಿನೋದಿನಿ ನಾಟ್ಯ ಸಭಾ ಅಂತ ಮಾಡಿ ಅದರ ಮೂಲಕ ಸಂಗೀತ ನಾಟಕಗಳನ್ನು ಮಾಡೋದು. ಎಷ್ಟೋ ಹಾಡುಗಳನ್ನು ನಮ್ಮ ಬಿ ಜೆ ಕುಲಕರ್ಣಿ ಅವ್ರು ಹೇಳ್ತಾರೆ. ಅವರು ನಳದಮಯಂತಿ ನಾಟಕ ಮಾಡೋ ಕಾಲಕ್ಕೆ ಭೀಮಸೇನ್ ಜೋಶಿ ಅವರು ನನಗೆ ಹೇಳಿದ್ದು, ಬಾಗಲಕೋಟೆ ನಳದಮಯಂತಿ ನಾಟಕ ಮಾಡಿದ್ವಿ, ಬಿ ಜೆ ಕುಲಕರ್ಣಿ ಅಂದರೆ ಆ್ಯಕ್ಚುಲಿ ಬಿ ಜೆ ಕುಲಕರ್ಣಿ ಅವರು ನನಗೆ ವಯಸ್ಸಾಗಪ್ಪ ನಾವು ಸ್ವಲ್ಪ ಭೇಟಿ ಮಾಡಿಸು ಅಂತ ಹೇಳಿದ್ರು ನನಗೆ. ಆಯಿತು ನಾನು ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗಿದ್ದೆ. ಅವ್ರಂದ್ರು ಎಷ್ಟೋ ವರ್ಷಗಳ ಎಂದೋ ಹಿಂದಕ್ಕೆ ಮಾಡಿದ ಗುರ್ತಾ ಹಿಡಿತಾನೆ ಇಲ್ಲೋ ಏನೋ ಅಂತ ತಿಳ್ಕೊಂಡು. ಅದು ನನಗೆ ಏನು ಆಶ್ಚರ್ಯ ಆಗಿದ್ದು ಅಂತಂದರೆ, ಈ ಬಿ ಜೆ ಕುಲಕರ್ಣಿ ಅವ್ರು ನೋಡಿದಕ್ಕೂ ಎಷ್ಟು ಸಂತೋಷಪಟ್ಟರು. ಭೀಮಸೇನ್ ಜೋಶಿ ಅವ್ರು ಬಂದು ಹಬ್ಕೊಂಡ್ಬಿಟ್ರು, ಎಲ್ಲಿದ್ದೀವೋ ಬಿಂದ ಅಂತೇಳಿ. ಅವಾಗ ಆ ದೃಶ್ಯ ನೋಡಿ ನನಗೆ ಭಾಳ ಖುಷಿ ಅನ್ನಿಸ್ತು. ಅಂದರೆ ಒಬ್ಬ ಸಂಗೀತಗಾರ ತನ್ನ ಉಪಕಾರ ಮಾಡಿದ್ರೆ ಎಂದೂ ಮರಿಬಾರ್ದು. ಆ ಸಮಯದೊಳಗೆ ಆವಾಗ ನನಗೆ ಹೇಳಿದರು, ನಳದಮಯಂತಿ ನಾಟಕ ಮಾಡೋ ಕಾಲಕ್ಕೆ ಎಷ್ಟು ಅವಾಗ ಹೆಣ್ಮಕ್ಳು ನಾಟಕದ ಪಾರ್ಟ್ ಮಾಡೋದು, ಸಿನಿಮಾದ ಪಾರ್ಟ್ ಮಾಡೋದು ಭಾಳ ಅಫೆನ್ಸ್, ಅಪರಾಧ ಅನ್ನೋ ಒಂದು ವಾತಾವರಣ ಇತ್ತು. ಆ ಸಮಯದೊಳಗೆ ಕೆಲವೊಂದು ಜನ ಕೆಟ್ಟ ನಳದಮಯಂತಿ ಹೆಣ್ಮಕ್ಳನ್ನ ಕರ್ಕೊಂಬಂದ್ಬಿಟ್ರೆ ಒಬ್ಬಕಿನ್ನ ಅಲ್ಲ, ಇವ್ರು ಬಿ ಜೆ ಕುಲಕರ್ಣಿ ಅವ್ರು ಚಂದ ಇದ್ರು. ಅವ್ರು ಸೀರೆ ಉಡಿಸ್ಬಿಟ್ರೆ ಹೆಣ್ಮಕ್ಳ ಕಥನೆ. ಅದಕ್ಕೆ ಇಲ್ಲ ಹೆಣ್ಮಕ್ಳು ಕರ್ಕೊಂಬಂದಾರಂತ ಒಬ್ರು, ಇಲ್ಲ ಗಂಡಸೇ ಹಂಗಾಗಾರ ಅಂತ ಒಬ್ರಿಗೊಬ್ರು ಆ ಕಡೆ ಬ್ಯಾಗ್ ಬಾ ಗ್ರೀನ್ ರೂಮ್ ಹೋಗಿ ನೋಡೇ ಬಿಡಂತೆ. ಒಳಗೆ ಬಂದಾಗ ಇವರು ದಮಯಂತಿ ಬೀಡಿ ಸೇರ್ಕೊತ ಕೂತಿದ್ರು. ಬೀಡಿ ಸೇರ್ಕೊತ ಕೂತ ಅದನ್ನ ನೋಡಿ ಅವ್ರಿಗೆ ಭಾಳ ಖುಷಿ ಆತಂತ. ಹಂಗೆ ಈ ದಮಯಂತಿ ರೋಲ್ಗೆ ಅಷ್ಟು ಜೀವ ತುಂಬಿದ್ದವ. ಈಗಾದರೂ ಹಂಗೆ ಇದ್ದಾನವ, ಸೀರೆ ಉಡಿಸಿದ್ರೆ ದಮಯಂತಿನ ಪಕ್ಕ ಅಂತ ತಿಳ್ಕೊಂಡು ಭೀಮಸೇನ್ ಜೋಶಿ ಅವರು ನನ್ನ ಮುಂದೆ ಹೇಳಿದ್ದು. ಆ ಸಮಯದೊಳಗೆ ನನಗೆ ಭಾಳ ಖುಷಿ. ನನಗೆ ಅವರು ಬಿಜೆನ ಭೇಟಿ ಮಾಡಿಸಿ ನಾನು ಭಾಳ ಖುಷಿ ಆತಪ್ಪ ಅಂತ ನನ್ನ ಮುಂದೆ ಹೇಳಿದ್ದು. ಮತ್ತು ಅವ್ರ ಸಂಗೀತನ ಬಿಟ್ಟು ಬೀಳೋದಕ್ಕೆ ಕೆಲವೊಬ್ಬರು ಸಂಗೀತ ಪ್ರಭಾವ. ಸಂಗೀತಗಾರನಾಗಿ ಒಬ್ಬ ಸಂಗೀತ ಕಲಿಬೇಕು ಅಂತಂದರೆ ಕೇಳಬೇಕು. ದೊಡ್ಡವರಲ್ಲಿ ಸಣ್ಣವರಲ್ಲಿ ಅದು ಬೇರೆ. ಸಣ್ಣವ್ರ ಹತ್ರ ನಮ್ಗಿಂತ ಹೆಚ್ಚು ವಿದ್ಯಾವಂತರಿದ್ರೆ ಅದನ್ನು ತೊಗೊಳಕ್ಕೆ ಪ್ರಯತ್ನ ಮಾಡಬೇಕು. ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಅದ್ಭುತ ಹಾಡು. ಅದು ಏನದ ಅದು ಸಂಗೀತ ಪಾಂಡಿತ್ಯ ಪೂರ್ಣ ಗಾಯನ. ನಮ್ಮಂಥವ್ರು ಕಲೀಲಿಕ್ಕೆ ಹೋಗ್ಬೇಕು ಅಂತ ಭೀಮಸೇನ್ ಜೋಶಿ ಅವ್ರು ಹೇಳ್ಬಿಟ್ರೆ, ನಾವು ಎಷ್ಟು ಸಂಗೀತಗಾರ ಇದ್ರು ಮನ್ಸೂರ್ ಸಂಗೀತಕ್ಕೆ ಕಲೀಲಿಕ್ಕೆ ಹೋಗ್ತೀವಿ ಅಂತ ಮನ್ಸೂರ್ ಅವರು. ಆಮೇಲೆ ಒಟ್ಟು ಗಂಗೂಬಾಯಿ ಹಾನ್ಗಲ್, ಬಸವರಾಜ ರಾಜಗುರು ಅಂತೂ ಅದೇನು ಪ್ರಶ್ನೆನೇ ಇಲ್ಲ. ಅದು ಎವರ್ಗ್ರೀನ್, ಅದು ಧ್ರುವ ನಕ್ಷತ್ರ ಇದ್ದಂಗೆ. ಅದ್ಭುತ ಹಾಡು, ಭಯಂಕರ ಹಾಡು. ಅವರು ದ್ವಂದ್ವ ಗಾಯಕಿ ನಾನು ಕೇಳಿದೆ, ಕರ್ನಾಟಕ ಮತ್ತು ಹಿಂದೂಸ್ತಾನಿ ಎರಡು ಸೇರಿಸಿ ಹಾಡೋದು. ನಾವು ಕಾಲೇಜ್ ಫೈನಲ್ಗಿದ್ದಾಗ ಕರೆಸಿದ್ವಿ. ಇಷ್ಟು ಚಂದ ಹಾಡಿಬಿಟ್ರೆ ಅದ್ಭುತವಾಗಿ ಹಾಡಿದ್ರು. ಆಮೇಲೆ ಎಸ್ಪೆಷಲಿ ನನ್ನ ಸಲಾಗಿ ದಾಸರ ಪದಗಳನ್ನು ಹಾಡಿದ್ರು. ಭಾಳ ಸಂತೋಷಪಟ್ಟರು. ಭಾಳ ದೊಡ್ಡ ಆರ್ಟಿಸ್ಟ್. ಇಂಥವೆಲ್ಲ ಕೆಲವೊಬ್ಬ ಪ್ರಭಾವಿ ವ್ಯಕ್ತಿಗಳ ಸಂಗೀತ ಕೇಳಿ ನಾನು ಆ ದಿಶೆಯೊಳಗೆ ಯಾವ ಪ್ರಯತ್ನ ಮಾಡಬಾರ್ದು ಅಂತ ತಿಳ್ಕೊಂಡು ಈ ಧುಮುಕಿದ ಮೇಲೆ ಆಮೇಲೆ ನನಗೆ ಒಂದು ಅನಿಸ್ತು, ವ್ಯಾಸರಾಜರು ಒಂದು ಕಡೆ ಹೇಳ್ಯಾರ, ಕಮಲನಾಭನ ಪಾಡಿ ಪೊಗಳದ ಸಂಗೀತ ಗಾರ್ಧವರೋಧನ. ನಿಮ್ಮ ಒಂದು ಅತ್ಯುತ್ತಮವಾದಂತಹ ಪ್ರಸಿದ್ಧವಾದಂತಹ ಹಾಡು ಗೀತೆ ಸರ್, ಅಂತರಂಗದಲ್ಲಿ ಹರಿಯ ಕಾಣದವ. ನಮಗಾಗಿ 2 ಸಾಲ ಹಾಡ್ಬೋದಾ ಅಂತ. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ,
ಸಂತತ ಹರಿಕೃಷ್ಣ ವಾರ್ತೆ ಕೇಳದವ ಜಡಮತಿ ಕಿವುಡನೋ. ಆಹಾ. ಅದರಲ್ಲಿ ಹರುಷದಿಂದಲಿ ನರ ಹರಿಯ ಪೂಜೆಯ ಮಾಡದವನೇ ಕೈ ಮುರಿದವನು, ಕುರುವರ ಸೂತನ ಮುಂದೆ ಕೃಷ್ಣ ಎಂದು ಕುಣಿಯದವನೇ ಕುಂಟನು. ನರಹರಿ ಚರಣೋದಕ ಧರಿಸದ ಶಿರ ನಾಯುಂಡ ಹೆಂಚೋ ಕಾಣೋ, ಸುರಬರ ಕೃಷ್ಣ ಪ್ರಸಾದವಿಲ್ಲದ ಊಟ ಸೂಕರ ಭೋಜನವೋ. ವಾಹ್. ಜರೆ ಪುಟ್ಟು ಮರಣವ ತೊಡೆವ ಸುಧೆಯ ಬಿಟ್ಟು ಸುರೆಯ ಸೇವಿಸಬೇಡವೋ, ಸುರಧೇನುವಿರಲಾಗಿ ಸೂಕರ ಮೊಲೆ ಹಾಲು ಕರೆದು ಕುಡಿಯಬೇಡವೋ. ಕರಿರಥ ತುರಗ ಬಿಟ್ಟು ಕೆಡಹುವ ಕತ್ತೆಗಿರಲಿ ಬೇಡವೋ, ಪರಮ ಪದವ ನಿವ ಶ್ರೀಕೃಷ್ಣಗಿರಲಾಗಿ ನರರ ಸೇವಿಸಬೇಡವೋ. ಅಂತರಂಗದಲ್ಲಿ ಆಹಾಹಾ. ಇದರೊಳಗೆ ಸ್ಪಷ್ಟವಾಗಿ ಸಂಗೀತ ಹುಟ್ಟಿರುವುದೇ ಭಗವಂತನ ಸೇವೆಗೋಸ್ಕರವಾಗಿ. ಸಾಮವೇದದಿಂದ ಬಂದಂಥ ಸಂಗೀತ ಇದು ಭಗವಂತನ ಪ್ರೀತಿ 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 ಆ ಪ್ರೀತಿಯನ್ನು ಅನುಗ್ರಹವನ್ನು ಸಂಪಾದನೆ ಮಾಡಲಿಕ್ಕೆ ಸಂಗೀತ ಕಲಿಬೇಕು ಎಲ್ಲ ಸಂಗೀತಗಾರರು ಅನ್ನುವಂಥ ಸಂದೇಶ. ಈ ಪಾಯಿಂಟಿಗೆ ಬರ್ತೀನಿ ಸರ್. ಈಗ ನೀವು MA BA ಮುಗಿಸ್ಕೊಂಡ್ರಿ, ಅಂದರೆ ಸಂಗೀತವನ್ನೇ ಆಯ್ಕೆ ಮಾಡ್ಕೊಂಡ್ರಿ, ಅದರೊಳಗೆ ಪದವಿ ಮಾಡಿದ್ರಿ, ಆಯಿತು. ಆದರೆ ಈ ಸಂಗೀತವನ್ನ ವೃತ್ತಿಯಾಗಿ ತಗೋತೀನಿ ಅನ್ನೋದು ನಿಮಗೆ ಗೊತ್ತಿತ್ತಾ, ಅಥವಾ ಯಾವಾಗ ತಗೋಬೇಕು ಅನ್ನಿಸ್ತು? ಮತ್ತೆ ಇದ್ರ ಜೊತೆಗೆ ನಿಮ್ಮ ಮನೆಯೊಳಗಿನ ಸಪೋರ್ಟ್ ಇದಕ್ಕೆ ಹೆಂಗಿತ್ತು? ಮನೆಯೊಳಗಿನ ಸಪೋರ್ಟ್ ಅಂತಂದ್ರೆ ಅವರು ಹೇಳೋದು, ಅವ್ರು ನಮ್ಮನ್ನ ಅಣ್ಣ ಅವರೆಲ್ಲ ಬೈತಾರೆ, ಸಂಗೀತಕ್ಕೆ ಬೆನ್ನು ಹತ್ತಿರ ಏನಾಗೋದಪ್ಪ ನಿನಗೆ, ಏನು ಸಿಗ್ತದೆ, ನೀ ಪ್ರಸಿದ್ಧ ಆದಮೇಲೆ ನಿನಗೊಂದು ಹೆಸರಾದ್ಮೇಲೆ ಒಂದು ಶಾಲೆ ಹೊದಿಸಿ ಮುಗಿದು ಬಿಡ್ತಾರೆ, ಅಲ್ಲಿಗೆ ಮುಗೀತು ಸಂಗೀತ. ಆವಾಗಿನ ವಾತಾವರಣ ಹಂಗೆ ಇತ್ತು. ಈಗಿನಷ್ಟು ಸಂಗೀತಕ್ಕೆ ಪ್ರೋತ್ಸಾಹ ಇದ್ದಿದ್ದಿಲ್ಲ. ಆವಾಗ ಆಯ್ತು, ನಾನು ನೌಕರಿಗೆ 3-4 ಸಲ ಪ್ರಯತ್ನ ಮಾಡಿದೆ. ಭದ್ರಾವತಿ ಆಕಾಶವಾಣಿಗೆ ಅನೌನ್ಸರ್ ಸೆಲೆಕ್ಟ್ ಆಗಿತ್ತು, ಅದು ಆರ್ಡರ್ ಬರಲಿಲ್ಲ. ಗುಲ್ಬರ್ಗ ಆಕಾಶವಾಣಿದು ಬರಲಿಲ್ಲ. ಆಮೇಲೆ ಗ್ರಾಮೀಣ ಬ್ಯಾಂಕಿಗೆ ಆಗಿತ್ತು, ಅದು ಬರಲಿಲ್ಲ. ಯಾವ ಆರ್ಡರ್ ಬರಲಿಲ್ಲ. ಭಾಳ ನಿರಾಶೆ ಆಯ್ತು. ಇದು ಏನಪ್ಪ ಇದು, ಈ ಥರ ಮನೆಯೊಳಗೆ ವಾತಾವರಣ ಸರಿ ಇಲ್ಲ, ಏನು ನನ್ನ ಸಂಗೀತ ಏನಾಗ್ತದೇನಪ್ಪ ಅಂತ ಅನ್ನೋಷ್ಟು ಮಟ್ಟಿಗೆ ಎಲ್ಲ ನೌಕರಿಗೆ ಪ್ರಯತ್ನ ಮಾಡಿದ್ದು ಖರೇನ. ಆದ್ರೆ ಯಾವ ನೌಕರಿನೂ ಸಿಗಲಿಲ್ಲ. ಬೇರೆ ಬೇರೆ ನೌಕರಿಗೆ ಭಾಳ ಪ್ರಯತ್ನ ಮಾಡಿದ್ದು, ಭಯಂಕರ ಪ್ರಯತ್ನ ಮಾಡಿದ್ದು. ನಾನು ಡಿಗ್ರಿ ಮುಗಿದ ಮೇಲೆ 1 ವರ್ಷ ನಾನು ನವೋದಯ ಸ್ಕೂಲಕ್ಕೆ ಮ್ಯೂಸಿಕ್ ಟೀಚರ್ ಅಂತ ಕೆಲಸ ಮಾಡಿ. ಆದ್ರೆ ಅವರು ಪರ್ಮನೆಂಟ್ ಮಾಡೋದಿಲ್ಲ ಅಂತ ಹೇಳಿದ್ರು. ಮಾಡೋದಿಲ್ಲ ಅಂದ್ಕೊಂಡು ನಾನು ಹಿಂದಕ್ಕೆ ಸರ್ಕೊಂಡು. ಅವೆಲ್ಲ ನನ್ನ ಕೈ ಕಲಿತು ಹುಡುಗರು ಎಲ್ಲರೂ SPO DC ಆಗ್ಯಾರ. ಅವ್ರು ಭೇಟಿ ಆಗ್ತಿರ್ತಾರೆ, ಬರ್ತಿರ್ತಾರೆ ಮನೆಗೆ. ಆವಾಗ ಏನು ಮಾಡಬೇಕು ಅಂತ. ಆಮೇಲೆ ಒಂದು ಸಲ ನಾನು ಕಲಿಯುವುದು ಕಲ್ಪವೃಕ್ಷ ಕಾಮಧೇನು ಸದೃಶ ರಾಘವೇಂದ್ರ ಸ್ವಾಮಿಗಳವರ ಸೇವೆ ಮಾಡ್ಲಿಕ್ಕೆ ಶುರು ಮಾಡಿದಾಗ ಅವ್ರ ಮುಂದೆ ಕೂತು ಒಂದು ದಿವಸ ಭಾಳ ತ್ರಾಸು ಮಾಡ್ಕೊಂಡ್ಬಿಟ್ರು. ನನಗೆ ಏನು ಈ ಥರ ಎಲ್ಲ ಕಡೆ ಕೈ ಹಾಕಿದಲ್ಲಿ ನೆಗೆಟಿವ್ ಬಂದಾಗ ಮತ್ತು ನಾ ಹೆಂಗೆ ಮಾಡ್ಬೇಕು, ಏನು ಮಾಡಬೇಕು, ಏನಾದರೂ ಇದಕ್ಕೊಂದು ಹಾದಿ ಆಗಬೇಕು. ಹಾದಿ ಆಗದೇ ಇದ್ದರೆ ನಾ ಇಲ್ಲಿ ಇದ್ದು ಈ ಪ್ರಪಂಚದೊಳಗೆ ಇದ್ದು ಒಂಥರ ಇರ್ಲಾರ್ದಂಗೆ ಅಂತ ಭಾಳ ತ್ರಾಸು ಮಾಡ್ಕೊಂಡೆ. ಬೆಳಗಿನ ಜಾವ ಈ ನಮ್ಮ ಥರ ಇಲ್ಲ ಗೊತ್ತಿಲ್ಲ ಜನ, ಅದು ನನಗೆ ಆದ ಅನುಭವ. ಬೆಳಗಿನ ಜಾವ 4 ಗಂಟೆಗೆ ಸ್ವಪ್ನದಲ್ಲಿ ಮಂತ್ರಾಲಯಕ್ಕೆ ಹೋದಂಗೆ ಆಯಿತು. ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಎದುರಿಗೆ ನಿಂತೀನಿ, ಬಂಗಾರದ ಕವಚ ಹಾಕಿದ್ರು. ನಾನು ಇನ್ನು ಮುನ್ನಾ ದಿವಸ ಇಲ್ಲೇನು ಬೇಡ್ಕೊಂಡಿದ್ದೆ ಅದನ್ನು ಕೇಳ್ತಾ ಇದ್ದೀನಿ, ಏನು ಸ್ವಾಮಿ ನಿಮ್ಮದೆಲ್ಲ ವೈಭವ ಅದು, ನನಗೆ ವೈಭವ ಬರೋದು ಯಾವಾಗ ತಿಂಗಿಲ್ಲ, ನನ್ನ ಕೈ ನಾನು ನೋಡ್ರಿ ಅಂತಂದಾಗ ಬೃಂದಾವನಕ್ಕೆ 2 ಕಣ್ಣು ಮೂಡಿದ್ದು. ಆ ಕಣ್ಣೊಳಗೆ ನೀರು ಬಂತು. ನಾನು ಏನಪ್ಪ ಈ ಥರ ಇದು, ನನಗೇನೂ ಅರ್ಥ ಆಗಲಿಲ್ಲ. ಸರಿ, ಆ ಬೃಂದಾವನದಿಂದ ಒಬ್ಬರು ಸ್ವಾಮಿಗಳು ಹೊರಗೆ ಬಂದರು. ಅವ್ರು ನಾನು ನೋಡ್ಕೊತ ಹೋಗ್ಬಿಟ್ರು. ನಾನು ಹಿಂದೆ ಬೆನ್ನತ್ತೆ, ನಾನು ನೋಡ್ರಿ ಅಂತ ಅವ್ರಿಗೆ ಅದೃಶ್ಯ ಆಗ್ಬಿಟ್ರು. ಅದು ಏನೋ ತಳ ಬಿಡೋ ಏನೂ ಅರ್ಥ ಆಗೋದು. ಸರಿ, ಅವ್ರ ಜೊತೆ ಹಿಂದೆ ಬಂದಿಲ್ಲ. ಅಲ್ಲಿ ಒಂದು ದೊಡ್ಡ ಕಟ್ಟೆ ಮೇಲೆ ಆಲದ ಮರದ ಕೆಳಬೇಕು ಹೆಣ್ಮಗಳು, ಸುಮಾರು ಮಿಡಲ್ ಏಜ್ ಮಧ್ಯಮ ವಯಸ್ಕರ ಹೆಣ್ಮಗಳು, ಭಾಳ ಚಂದ, ಅಂಥ ರೂಪನ ನೋಡ್ಲಿಕ್ಕಾಗಿದೆ. ಆಕೆ ಕೂದಲ ಎಲ್ಲ ಕಟ್ಟಿ ಮೇಲೆಲ್ಲ ಹಿಂಗೆ ಹರ್ಕೊಂಡಿದ್ದೆ, 10 ಬಿಟ್ನಾಗ ಉಂಗುರ ಅಥವಾ ಹಿಂಗೆ ತೊಡೆ ಮೇಲೆ ಕೂತಿದ್ಲು. ಆಕೆ ತೊಡೆ ಮೇಲೆ ಸ್ವಾಮಿಗಳು ತಲೆಗೆ ಇಟ್ಕೊಂಡು ಮಲ್ಕೊಂಡ್ಬಿಟ್ರು. ನಿದ್ದೆ ಹತ್ತಿತ್ತು. ತಾಯಿ ತೊಡೆ ಮೇಲೆ ಸ್ವಾಮಿಗಳು ಮಲ್ಕೊಂಡು, ಅಂದ್ರೆ ರಾಘವೇಂದ್ರ ಸ್ವಾಮಿಗಳು. ಆಮೇಲೆ ಹೇಳ್ತೀನಿಲ್ಲ. ಆಮೇಲೆ ಅವ್ರ ಬೆನ್ನ ಮೇಲೆ ಕೈ ಹಿಡ್ಲಿಕ್ಕತ್ತರು. ನಾ ಅಂದೆ, ಎಂಥ ಸ್ವಾಮಿಗಳು ಹೊಡೆದಪ್ಪ, ಎಂಥ ತಾಯಿ ಪಾಯಿಕೆ ಕೋತು ಕೂತಿದ್ದೆ. ನೋಡ್ದೆ, ಎಷ್ಟೊತ್ತಿನ ಮೇಲೆ ಆಕೆ ನನ್ನ ಕಡೆ ನೋಡಿ ಅವ್ರನ್ನ ಎಬ್ಸಿದ್ಲು. ಹೇಳು ಅಂತ. ಏನು ಅಂತ ಎದ್ರು, ಅವನ ಕಡೆ ನೋಡು ಅಂತ. ಆವಾಗ ಅವರು ನಾನು ನೋಡಿ ಹಿಂಗೆ ಮಾಡಿದ್ರು. ನನಗೇನು ಅರ್ಥ, ಏನು ಮುಗೀತಂತಾರೋ ಏನಂತಾರೋ ತಿಳಿದು. ಆಮೇಲೆ ಆಕೆ ಹೇಳಿದ್ಲು, ಹಿಂಗೆ ಕೈ ಮಾಡಿದ್ರು ಏನು ಅಂತಂದಾಗ ಅವ್ರು ನನ್ನ ಕರೆದ ಬಾಯಲ್ಲಿ ಬೆನ್ನ ಕೂಡಿಸಿದ್ರು, ಜೋರು ಗುದ್ದಿದ್ರು ಬೆನ್ನಾಗಿ. ನಾ ಆ್ಯಕ್ಚುಲಿ ಸೂಸೈಡ್ ಮಾಡ್ಕೋಬೇಕು ಅಂತ ತಯಾರಾಗಿದ್ದು. ಗುಳಿಸೋ ತಂದು ಇಟ್ಕೊಂಡ್ಬಿಟ್ಟಿದ್ದೆಲ್ಲ. ಅಂದರೆ ಏನು ಇಲ್ಲೇ ಇಲ್ಲಲ್ಲ, ಒಟ್ಟು ಎದಕ್ಕೂ ಎಲ್ಲ ಕೈ ಹಾಕ್ತೀನಿ ನೆಗೆಟಿವ್ ಇದ್ದಾಗ ಮತ್ತು ಜೀವನದಾಗ ಏನು ಮಾಡ್ಬೇಕು, ಏನು ಸಾಧನೆ ಮಾಡಬೇಕು. ಆ ಸಮಯದೊಳಗೆ ಅವ್ರ ಮಾತುಗಳು
ಅಲ್ಲಿ ಅದಕ್ಕೆ ಅಲ್ಲಿ ಏನರ ಟೇಪ್ ರೆಕಾರ್ಡರ್ ಇತ್ತು ರೆಕಾರ್ಡ್ ಮಾಡ್ಕೊಂಡ್ಬಿಡ್ತಿದ್ದೆ. ಅಂಥ ಮಾತುಗಳನ್ನು ಇಲ್ಲಿ ಮಸ್ತಕದೊಳಗೆ ಪ್ರಿಂಟ್ ಆಗಿವೆ. ಏನಂತಂದರೆ, ಸಾಹಿತ್ಯ ಮಗನೇ, ಸಾಯ್ಲಿಕ್ಕೆ ಯಾರು ಕೊಟ್ಟಾರ ನಿನಗೆ ಅಧಿಕಾರ? ಏನು ಮಾತುಗಳು, ಅತ್ಯದ್ಭುತವಾದಂಥ ಮಾತುಗಳು. ಸಾಯ್ಲಿಕ್ಕೆ ಯಾರು ಕೊಟ್ಟಾರ ನಿನಗೆ ಅಧಿಕಾರ? ದೇವರಿದ್ದಾನೆ, ನಾ ಎಲ್ಲ ಇದ್ದೀನಿ, ನಾ ಸಂರಕ್ಷಣೆ ಮಾಡ್ತೀನಿ ಅಂಥೇಳಿ ಹೋಗಿ ಎಲ್ಲ ಹೊರಗೆ ಹೋಗಿ ಗುಳಿಗೆ ಅವನಂತೆ. ಇದು ಅಗದಿ ನಡೆದಂಗೆ ಹೂವು ಇದ್ರಿ ಪಟ್ನ ಎಚ್ಚರ 5 ಗಂಟೆ ಆಗಿತ್ತು. ಆಮೇಲೆ ಗುಳಿಗೆ ಬಾಟ್ಲಿಗೆ ಹೊರಗೆ ಹೋಗೋದು. ಆವಾಗ ನನಗೊಂದು ಕಾನ್ಫಿಡೆನ್ಸ್, ನಾನು ಬದುಕ್ತೀನಿ, ನಾನು ಎಲ್ಲರ ಜೊತೆಗೆ ಇರ್ತೀನಿ ಅಂತ. ಅವಾಗೇನು ನಾನು ಸ್ಟಾರ್ಟ್ ಮಾಡಿದ್ದೆ. ಆಮೇಲೆ ತಿರುಗಿ ನೋಡಲೇ ಇಲ್ಲ. ಮುಂದೆಲ್ಲ ಚಲೋ ಹಾಕೋದು ಬಂದ್ಬಿಡ್ತೀನಿ. ಇವತ್ತಿನವರೆಗೂ ನಾ ಅಗದಿ ಆರಾಮ ಇದ್ದೀನಿ. ಎಲ್ಲ ನಾಲ್ಕು ಗೌರವದಿಂದ ಇದ್ದೀನಿ. ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಮೈ ತುಂಬ ಬಟ್ಟೆ ಹಾಕೊಂಡು ಹೆಂಡತಿ ಮಕ್ಕಳ ಜೊತೆ ಆರಾಮಿದ್ದೀನಿ ಅಂತಂದರೆ ಅದು ಅವ್ರದ್ದೇ ರಾಯರದ ಅನುಗ್ರಹನೇ, ಎರಡನೇ ಮಾತಿಲ್ಲ. ನಮ್ಮ ಉತ್ತರಾದಿ ಮಠದ ಸ್ವಾಮಿಗಳು ಸತ್ಯಬ್ರಹ್ಮೋದ್ರು ಹೇಳ್ತಿದ್ರು, ಅವ್ರು ಹೇಳಿದ ಮಾತು, ರಾಯರ ಅನುಗ್ರಹ ಅಂತಂದ್ರೆ 33 ಕೋಟಿ ದೇವತೆಗಳ ಅನುಗ್ರಹ ಆಗ್ತದೋ ಉತ್ಸಾಹ ಅಂತ. ಅಂದ್ರೆ ಆ ದಿನ ಇನ್ನೇನು ನಾನು ಸಾಯ್ಬೇಕು ಅಂತ ಗುಳಿಗೆ ತಂದು ಇಟ್ಕೊಂಡವ್ರು ನೀವು ಕನ್ಸು ಬಿದ್ದದ್ದು ನಿಮಗೆ ರಾಯರು? ಹೌದು 100ಕ್ಕೆ 100 ಯಾರು ರಾಯರು ಇದ್ದಾರೆ ಇಲ್ಲ ಅಂತ ಅನುಭವ ನಾನು ಉದಾಹರಣೆ ಅದು. ಆಮೇಲೆ ನನಗೇನು ಸಮಸ್ಯೆ ಬಂದರೂ ಅವ್ರು ನೆನೆಸ್ಬಿಟ್ರೆ ಸಾಕು, ಎಲ್ಲ ಸಮಸ್ಯೆಗಳು ತಕ್ಷಣ ಪರಿಹಾರ. ಏನು ಇವತ್ತಿನವರೆಗೂ ಅದಕ್ಕೆ ನಾ ಎಲ್ಲರಿಗೂ ಹೇಳೋದು, ನಮ್ಮ ಸ್ನೇಹಿತರಿಗೆ, ಸಂಗೀತಗಾರರಿಗೆ, ರಾಯರನ್ನ ವಹಿಸಿರಿ, ರಾಯರ ಮೇಲೆ ವಿಶ್ವಾಸ ಇಡ್ರಿ, ದೇವ್ರ ಮೇಲೆ ವಿಶ್ವಾಸ ಇಡ್ರಿ. ಯಾವುದೇ ದೇವರಾಗಲಿ ದೇವ್ರ ಮೇಲೆ ವಿಶ್ವಾಸ ಇಟ್ಬಿಟ್ರೆ ನಾವು ಏನು ಅಂದ್ಕೋತೀವಿ ಅದಕ್ಕಿಂತ ಹೆಚ್ಚು ಮಾಡ್ತಾನೆ ದೇವ್ರು. ನಾವು ಮಾಡೋದೇ ಇಲ್ಲ, ಏನು ಮಾಡ್ತೀವಿ? ಸ್ನಾನ ಮಾಡಿ ಒಂದು ಸಂಧ್ಯಾ ವಂದನೆ ಮಾಡ್ಲಿಕ್ಕೆ ಏನಾಗ್ತದೆ ನಮಗೆ? ಅದಕ್ಕೆ ಟೈಮ್ ಎದುರಿಗೆ ಕೂತು ಬೇಕಾದಷ್ಟು ನಮ್ಮ ಮನಸ್ಸಿಗೆ ಮನೋರಂಜನೆ ಬೇಕಾದಷ್ಟು ಮಾಡ್ಕೋತೀವಿ. ಆದರೆ ದೇವರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಆಗೋದಿಲ್ಲ, ಟೈಮ್ ಇರೋದಿಲ್ಲ ಅಂತೀವಿ. ಅದು ಅಲ್ಲ. ಆ್ಯಕ್ಚುಲಿ ನಾನು ನನಗೆ ಅನುಭವ ಆಗಿದ್ದು, ನಾನು ಭಾಳ ಆರಾಮಿದ್ದೀನಿ, ಏನೂ ತೊಂದರೆ ಇಲ್ಲ, ಎಲ್ಲ ಸಾಕಷ್ಟು ಜಗತ್ತಿನ ತುಂಬ ಅಡ್ಡಾಡೀನಿ. ಹರಿದಾಸರು ನಮಗೆ ಸಂಪೂರ್ಣ ಅನುಗ್ರಹ ಮಾಡ್ಯಾರ. ಎಸ್ಪೆಷಲಿ ನಮ್ಮ ಬಾಗಲಕೋಟೆ ಪ್ರಸನ್ನ ವೆಂಕಟದಾಸರು, ಅವರು ಅದ್ಭುತ. ಅವ್ರದಂತೂ ಅನಾಹುತ. ಈಗ ಅಂದ್ರೆ ರಾಯರು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅನುಗ್ರಹ ಮಾಡ್ತಾರ ಅಂತ ಕೇಳ್ತೀವಿ. ಕೆಲವರಿಗೆ ಆ ಅನುಭವಗಳು ನೀವು ಹೇಳ್ತಿದ್ದಾಗ ಈಗ ಆ ಕನಸು ಬಿದ್ದು ನೆಕ್ಸ್ಟ್ ಡೇ ಇಂದ ನಿಮ್ಮ ವೃತ್ತಿ ಜೀವನನೇ ಪೂರ್ತಿ ಪೂರ್ಣ ಬದಲೇ ಆಯ್ತು. ಆಮೇಲೆ ಎಲ್ಲೆಲ್ಲ ಆಫರ್ಸ್ ಬರ್ಲಿಕ್ಕೆ ಸಿಕ್ತು, ಕಾರ್ಯಕ್ರಮಗಳು ಬರಲಿಕ್ಕೆ ಶುರು ಆದವು. ಅವ್ಯಾಹತವಾಗಿ ನಾ ಇವತ್ತಿನವರೆಗೂ ನಾನ್ ಸ್ಟಾಪ್ ಇಲ್ಲ ಅನ್ನೋ ಕೂಡೋಂಗಿಲ್ಲ. ಹಿಂಗೆ ಒಂದು 4 ದಿವಸ ಆರಾಮಿರೋದಕ್ಕೆ ಮತ್ತೆ ಈ ಫೋನ್ ಬರೋದು, ಬಂದ್ಬಿಡ್ರಿ. ಕರೆಕ್ಟ್. ಇದರ ಜೊತೆಗೆ ನಿಮ್ಮ ಕುಟುಂಬ ಜೀವನ ಶುರುವಾಗಿದ್ದು, ಮದುವೆ ಆಗಿದ್ದು 1989 ನನ್ನ ಮದುವೆ ಆಗಿದ್ದು. ಅದು ನಾನು ಮದುವೆ ಒಲ್ಲೆ ಅಂತಿದ್ದೆ. ನಂದು ಏನು ಸಂಪಾದನೆ ಇಲ್ಲ, ಏನಿಲ್ಲ. ನಾನು ಮದುವೆ ಮಾಡಿ ಏನು ಮಾಡ್ತೀರಿ? ನಮ್ಮ ಅಣ್ಣಂದು ನಮ್ಮ ಎಲ್ಲ ಇಲ್ಲ, ಅದು ಮದುವೆ ಮಾಡ್ಕೊಂಡ್ಮೇಲೆ ಸರಿ ಆಗ್ತದೆ ಅಂತ ತಿಳ್ಕೊಂಡು ಮಾಡಿ, ಅದು ರಾಘವೇಂದ್ರ ಸ್ವಾಮಿ ಮಠದಾಗಿದ್ದ ಹುಡುಗಿನೇ ಮದುವೆ ಮಾಡಿ. ಆ್ಯಕ್ಚುಲಿ ಅಲ್ಲೇ ಬಂದು ಅವ್ರದ್ದು ಅಲ್ಲೇ ಸೀತಿಮಣಿ ಅಂತ ಅಲ್ಲಿದ್ದು ಬಂದು ಅಲ್ಲಿದ್ದರು. ಆಯಿತು, ಏನೋ ದೈವ ಸಂಕಲ್ಪ ಆತನ ರಾಯರಿಗೆ ಅದನ್ನೇ ಆತ ನಿಮ್ಮ ಮನಸ್ಸಿಗೆ ಬಂದದ, ನಿಮ್ಮ ಸನ್ನಿಧಾನದಾಗ ಆಗಿದೆ, ನೀವೇ ಏನು ಮಾಡ್ತೀರಿ ಮಾಡಿರಿ. ಆದರೆ ನನ್ನ ಲೈಫಿಗೆ, ನಿಜವಾದ ಲೈಫಿಗೆ ಇನ್ನೊಂದು ಲೈಫ್ ಕೊಟ್ಟಾಕಿ. ಪ್ರತಿಯೊ ಎಲ್ಲ ಕಾರ್ಯಕ್ರಮಗಳಲ್ಲೂ ಈ ರೀತಿ ಮಾಡಿರಿ ಸಲಹೆ ಸೂಚನೆಗಳನ್ನು ಕೊಡೋದು. ಆತ ಯಾವುದಕ್ಕೂ ಧೈರ್ಯ ಕಳ್ಕೊಳ್ಳೋರು ಹಿಂಗೆಲ್ಲ. ಆದರೆ ಸಂಪೂರ್ಣವಾಗಿ ಮತ್ತೆ ಆಕೆ ಅಪಾರವಾದ ದೈವಭಕ್ತಿ. ಹಿಂಗೆ ಎಷ್ಟೋ ಸೇವೆ ಮಾಡಿ ಮದುವೆ ಆದ್ಮೇಲೂ ನಿಮ್ಮ ಕಷ್ಟಗಳು ಮುಂದುವರೆದಿದ್ದು? ಸ್ವಲ್ಪ ಮುಂದುವರೆದು, ಸ್ವಲ್ಪ ದಿವಸ ನಮ್ಮ ದೊಡ್ಡ ಹುಡುಗ ಹುಟ್ಟೋ ತನಕ ಸ್ವಲ್ಪ ಕಷ್ಟಗಳೇ ಇತ್ತು. ಆದ್ರೆ ಯಾವುದಕ್ಕೂ ಕೊರತೆ ಏನಿದೆಯಲ್ಲ, ಏನೋ ಒಂದು ಆಗ್ತಿತ್ತು. ಆದ್ರೆ ಈಗ ಹಂಗೆ, ಈಗ ಬೇಕಾದಷ್ಟು ಸಮಸ್ಯೆ. ಸರ್, ನೀವು ಹೇಳ್ತಿದ್ರಿ ಇಬ್ರು ದಂಪತಿಗಳು ರಾಯರ ಸೇವೆಯನ್ನ ಮಾಡ್ತಿದ್ರಿ, ಹಾಗಾಗಿ ವೃತ್ತಿ ಜೀವನ ಮದುವೆ ಆದ್ಮೇಲೂ ಕೂಡ ಸ್ವಲ್ಪ ಸುಗಮವಾಗ್ತಾ ಹೋಯ್ತು ಅನ್ನುವಂಥದ್ದು. ಇನ್ನು ವೃತ್ತಿ ಜೀವನದ ಆರಂಭದ ದಿನಗಳು, ಈಗ ಸಂಗೀತವನ್ನೇ ನನ್ನ ವೃತ್ತಿಯಾಗಿ ತಗೋತೀನಿ ಅಂತ ಡಿಸೈಡ್ ಮಾಡಿದಾಗ ಒಂದು ಕಾರ್ಯಕ್ರಮ ಒಂದು ಕಡೆ, ಇನ್ನೊಂದು ದೊಡ್ಡದಾದ ಒಂದು ಕೆಲಸವನ್ನ ಮಾಡಿದ್ದು ಅಂತಂದ್ರೆ ಅದು ಸಿಡಿಗಳು ಅಂತ ನನಗನ್ಸುತ್ತೆ. ಆ ಕಾಲದಲ್ಲಿ ನಮ್ಮ ಒಂದು 20 ವರ್ಷದ ಹಿಂದೆ ಅಂತಂದ್ರೆ ಎಲ್ಲಾರ ಮನೆಗೂ ಕ್ಯಾಸೆಟ್ ಹಾಕೊಂಡು ಕೇಳೋದು, ಸಿಡಿ ಹಾಕೊಂಡು ಕೇಳೋದು, ಅದು ಒಂದು ದೊಡ್ಡ ರೋಲ್ ನಿಭಾಯಿಸ್ತೇನೋ ಅಂತ. ನಿಮ್ಮ ಮೊದಲ ಒಂದು ಸಿಡಿ ಬಂದಿದ್ಯಾ? ನನ್ನ ಮೊದಲ ಸಿಡಿ ಬಂದದ್ದು 1992. ಅದಕ್ಕಿಂತ ಮೊದಲು ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು ಬರೀ ಪ್ರಸನ್ನ ವೆಂಕಟದಾಸರು ಹಾಡುಗಳನ್ನು ಅಲ್ಲೇ ಲೋಕಲ್ ಒಂದು ಮನೆಯೊಳಗೆ ಮಾಡಿ ಅದನ್ನು ಬಿಡುಗಡೆ ಮಾಡಿದ್ರು. ಅದು ಪಾಪ್ಯುಲಾರಿಟಿ ಇದ್ದಿದ್ದಿಲ್ಲ, ಅದು ಆಗಲಿಲ್ಲ. 1992 ಇಸ್ವಿಗೆ ನನ್ನ ತಮ್ಮ ನಾರಾಯಣ ಕುಲಕರ್ಣಿ, ಅದು ನಮ್ಮ ದುರದೃಷ್ಟವಶಾತ್ ಅವನು ಕಾರ್ ಆಕ್ಸಿಡೆಂಟಲ್ಲಿ ಹೋದ. ಅವನು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ ಫಸ್ಟ್ ಹಾಲು ಕುಡಿಯೋ ಗೋವಿಂದ ಅಂತ ಒಂದು ಕ್ಯಾಸೆಟ್ ಬಂತು.
ಅದು ಹಾಡುಗಳು ತುಂಬ ಅಪರೂಪ ಇದ್ರು ಕೂಡ ಜನರಿಗೆ ಪರಿಚಯ ಆಗೋ ತನಕ ಏನಿಲ್ಲ ಇಲ್ಲ. ಹೌದು 1995 ಏನು ಅನಂತ ಕುಲಕರ್ಣಿ ಅಂತ ಯಾರಿಗೂ ಗೊತ್ತಿಲ್ಲ. ಹ್ಮ್ 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 95ಕ್ಕೆ ಹ್ಮ್ ಹರಿಯೇ ಇದು ಸರಿಯೇ ಅಂತ ಒಂದು ಕ್ಯಾಸೆಟ್ ಬರ್ತದೆ. ಓಕೆ ಮಂತ್ರಾಲಯದ ಇಬ್ಬರು ಸಹೋದರರು ಮಾಡಿಸಿದ್ರು. ಹ್ಮ್ 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 ಅದು ಸುಮಾರು ಲಕ್ಷಗಟ್ಟಲೆ ಮಾರಾಟ ಆದ. ಹ್ಮ್ 7 ಲಕ್ಷ 8 ಲಕ್ಷ ಇವತ್ತಿನವರೆಗೂ ಮಾರಾಟ ಆಗ್ತದೆ. ಹ್ಮ್ 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 ಅದೇನು ಅದು ಅದು ಪ್ರಚಾರ ತುಂಬ ಪ್ರಚಾರ ಬಂತು, ಹ್ಮ್ ಹ್ಮ್ ಪ್ರಚಾರಕ್ಕೆ ಬಂತು. ಆಮೇಲೆ ಮೇಲಿನ ಮೇಲೆ ಎಲ್ಲ ಪ್ರೊಡ್ಯೂಸರ್ಸ್ ಬಂದರು. ಹ್ಮ್ ಆಮೇಲೆ ಕ್ಯಾಸೆಟ್ಗಳದು ಸುಮಾರಿಗೆ ಒಂದು 100 ತನಕ ಬಂದಾವೆ. ಹ್ಮ್ 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 100 ತನಕ ಆಗಿರ್ಬೋದು. ಹ್ಮ್ ನನಗೆ ಅದರಲ್ಲಿ ಮೈಲಿಗೆಲ್ಲು ಸೃಷ್ಟಿಸಿದ್ದು ಅಂದರೆ ಹರಿಕಥಾಮೃತ ಸಾರ. ಖಂಡಿತ ಅದ್ರ ಬಗ್ಗೆ ಖಂಡಿತ ಮಾತಾಡೋಣ. ಎರಡನೇ ಮಾತಿಲ್ಲ. ಇಡೀ ಜಗತ್ತಿನ ತುಂಬ ಅದನ್ನು ಏನು ಅದು ಹಟ್ಟಿ ಹಚ್ಚಿ ಅಂದರೆ ಸಾಂಪ್ರದಾಯಿಕ ಪದ್ಧತಿ ಒಳಗೆ ಅಂದರೆ ಹಳೆ ಹಾಡುಗಳಲ್ಲಿ 32 ರಾಗಗಳನ್ನು ಇದ್ದಂಥ ರಾಗ ಇದನ್ನು ಮಾಡಿ 33 ಸಂಧಿಗಳನ್ನು 36 ರಾಗಗಳಲ್ಲಿ ಕಂಪೋಸ್ ಮಾಡಿ ಹ್ಮ್ 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 ಅದನ್ನು ಸಮಾಜಕ್ಕೆ ಕೊಟ್ಟಿದ್ವಿ. ಅದು ಜನರು ಒಳ್ಳೆ ರೀತಿಯಿಂದ ಅಕ್ಸೆಪ್ಟ್ ಮಾಡಿದರು. ಹೌದು ಹೌದು ಸರ್ ಅದು ತುಂಬ ಪ್ರಸಿದ್ಧಿ ಆಯಿತು. ಆಯ್ತು. ಅದಾದಮೇಲೆ ಹರಿಭಕ್ತಿ ಸಾರ, ಹೌದು ಆಮೇಲೆ ಎಷ್ಟೋ ಹಾಡುಗಳು ತುಂಬ ಪ್ರಸಿದ್ಧಿಯನ್ನು ಪಡೆದವು. ಹೌದು ಸ್ತುತಿರತ್ನ ಮಾಲಾ ಇರಬಹುದು, ಸ್ತುತಿರತ್ನ, ವೆಂಕಟೇಶ ಪಾರಿಜಾತ ವೆಂಕಟೇಶ ಹಾಡ್ ಪಾರಿಜಾತ, ಮಾಡಿದ್ರಿ. ವಿಶೇಷ ಕೃತಿಗಳು ವೆಂಕಟೇಶ ಪಾರಿಜಾತ, ಹರಿಕಥಾಮೃತ ಸಾರ, ಹ್ಮ್ ಹರಿಭಕ್ತಿ ಸಾರ, ಆಮೇಲೆ ಆ, ವಾದಿರಾಜರ ಸ್ವಪ್ನ ವೈಭವ, ಹೌದು ಇವೆಲ್ಲ ಕೆಲವೊಂದು ಹೌದು. ಹಾಡುಗಳು. ಆಮೇಲೆ ಪ್ರಸನ್ನ ಗಜೇಂದ್ರ ವೆಂಕಟದಾಸರದು. ಮೋಕ್ಷ, ಹೌದು 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 ಪ್ರಸನ್ನ ವೆಂಕಟದಾಸರ ನಾರಾಯಣ ಪಂಜರ, ಹೌದು ಹೌದು ಎಷ್ಟೋ ವಿಶೇಷ ಬಹಳ ಕೃತಿಗಳು ಅಮೋಘ ನಮ್ಗೆ. ಕೃತಿಗಳು, ಅಮೋಘ. ಅಮೋಘ ಕೃತಿಗಳು. ಇನ್ನು ಪರ್ಟಿಕ್ಯುಲರ್ ಆಗಿ ಹರಿಕಥಾಮೃತ ಸಾರಕ್ಕೆ ಅಂತ ಬರೋದಾದ್ರೆ, ಆದ್ರೆ ಹಿಂದೆ ಕೂಡ ತಾವು ಒಂದು ಕನಸನ್ನ ಹೇಳಿದ್ರಿ, ಕಥೆಯನ್ನ ಹೇಳಿದ್ರಿ. ಹೌದು ಅಂದ್ರೆ ಹರಿಕಥಾಮೃತ ಸಾರ ಅಂದ್ರೆ ಪಾರಾಯಣ ಮಾಡ್ಲಿಕ್ಕೋ ಅಥವಾ ಅದನ್ನ ಕಲೀಲಿಕ್ಕೋ ಸಾಕಷ್ಟು ವರ್ಷಗಳನ್ನ ತಗೋತಾರ, ಅಧ್ಯಯನ ಮಾಡ್ತಾರ, ಗುರುಮುಖೇನ ಹೇಳಿಸ್ಕೋತಾರ. ಅಂಥದ್ದನ್ನ ಇಡೀ ಒಂದು ಸಮಾಜಕ್ಕೆ ನೀವು ಅದನ್ನ ಗಾನ ರೂಪದಲ್ಲಿ ಕೊಡ್ಬೇಕು ಅನ್ನೋದು ಅದು ಸಣ್ಣ ವಿಷಯವೇ ಅಲ್ಲ. ಆದ್ರೆ ಅದನ್ನ ಸಾಧನೆಯನ್ನ ಮಾಡಿ ನಿಮಗೆ ಹರಿಕಥಾಂಸಾರ ಭೂಷಣ ಅನ್ನೋ ಪ್ರಶಸ್ತಿನೂ ಬಂತು. ಆದ್ರೆ ಹಿನ್ನೆಲೆ ಏನು ಸರ್, ಹೇಗಿದೆಲ್ಲ ನಡೆದಿದ್ದು ಅಂತ? ಅದು ದಾಸರ ಪದಗಳನ್ನು ಹಾಡುವಂಥದ್ದು ಇತ್ತು. ಹ್ಮ್ ಆದರೆ ನಂದೇನು ತಲೆಗೆ ಈ ವಿಶೇಷ ಕೃತಿಗಳನ್ನು ಹೊರತುಂಬರೋದು. ಹ್ಮ್ ನಾನು ಹೆಸರು ಗಳಿಸ್ಬೇಕು ಅಂತಲ್ಲ, ಆ ಕೃತಿಗಳು ಅಲ್ಲೇ ಉಳಿದು ಬಿಡ್ತಾವೆ, ಅವನ್ನ ಹೊರಗೆ ತಂದು ಜನರಿಗೆ ಕೇಳಿಸ್ಬೇಕು. ಹ್ಮ್ 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 ಆವಾಗ ನಾನು ಹರಿಕಥಾಮೃತ ಸಾರ ಒಂದು ಸಂಧಿ ನಾನು ಬರ್ತಿತ್ತು, ಅಂದರೆ ಅದನ್ನ ನಾನು ಗೊತ್ತಿದ್ದೆ, ಹ್ಮ್ ಅದನ್ನು ಮಾಡಬೇಕು ಅಂತ ತಲೆಗೆ ಬಂತು. ಅದ್ರ ಪ್ರೊಡ್ಯೂಸರ್ ಒಬ್ಬರು ತಯಾರಾದರು. ಹ್ಮ್ ಅವ ಏನೋ ನಡಬರಕ್ಕೆ ಪ್ರತಿಬಂಧಕಗಳು ಕೆಲವು ಬಂದು, ಆದರೂ ಅದು ಅಂದ್ರೆ ಹರಿಕಥಾಮೃತ ಚಲೋ ಕಾರ್ಯಕ್ಕೆ ಕಷ್ಟಗಳು ವಿಘ್ನಗಳು ಕಷ್ಟಗಳು ಜಾಸ್ತಿ ಹೌದು ಅನ್ನುವಂಥದ್ದು. ಹೌದು. ಹಾ. ಆಮೇಲೆ ಅದನ್ನು ಮಾಡಬೇಕು ಆದ್ರೆ ಮೊದಲಕ್ಕೆ ಎಲ್ಲ ಸ್ವಾಮಿಗಳನ್ನು ಭೇಟಿ, ನಮ್ಮ ಉತ್ತರಾದಿ ಮಠದ ಸತ್ಯಾತ್ಮ ತೀರ್ಥರನ್ನ ಭೇಟಿಯಾದಾಗ ಅವ್ರು ಹೇಳಿದರು, ನೋಡು ಕೈ ಹಾಕು ಅಂತ. ಹ್ಮ್ ಅಸಾಮಾನ್ಯವಾದದ್ದಲ್ಲ ಹೌದು. ಅದು, ಮತ್ತೆ ಇನ್ನೊಂದು ನ್ಯಾಯ ಸುಧಾನೆ ಅದು. ಹ್ಮ್ ಅದಕ್ಕೆ ನೋಡಿ ಕೈ ಹಾಕು, ಆದರೂ ಪ್ರಯತ್ನ ಮಾಡು ಅಂತ ಮಂತ್ರಾಕ್ಷತೆ ಕೊಟ್ಟರು. ಹ್ಮ್ ಮಂತ್ರಾಲಯದ ಸುಷಮೇಂದ್ರ ತೀರ್ಥ ಶ್ರೀಪಾದಂಗಳವರು ಅವರು, ನೀವು ಮಾಡ್ತೀರಿ ನಿಮ್ಮ ಆ ಸಾಮರ್ಥ್ಯ ತಿಳ್ಕೊಂಡು ಮಂತ್ರಾಕ್ಷತೆ. ಕರೆಕ್ಟ್. ಈಗ ಎಲ್ಲ ಕೆಲವು ಪೇಜಾವ ವಿಶ್ವೇಶ ತೀರ್ಥರು ಹ್ಮ್ ಹ್ಮ್ ಅವರು ಅದಾಗಲಿ ಮಾಡಬೇಕು ಅಂತ ಶುರು ಮಾಡಿ, ಆದರೂ ನಾನು ಏನು ಮಾಡಿದೆ, ನನ್ನೊಂದು ಇದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಮಾನವಿಗೆ ಹೋಗಿ ಒಂದು ದೊಡ್ಡ ನಮಸ್ಕಾರ ಹಾಕಿ, ನೀವು ಒಳಗೆ ಕೂತು ಹಾಡೋದಾದರೆ ಇದು ಆಗ್ತದೆ. ನನ್ನ ಕೈಯಿಂದಂತೂ ಏನೂ ಅಲ್ಲ, ನನಗೊಂದು ಅಕ್ಷರನೂ ಯೋಗ್ಯತೆ ಇಲ್ಲ. ಅದಕ್ಕೆ ನಾನು ಇದನ್ನು ಪ್ರಯತ್ನ ಮಾಡ್ತೀನಿ, ನಾನು ಸೇವಾ ಮಾಡ್ತೀನಿ, ದೈಹಿಕವಾಗಿ ಸೇವಾ ಮಾಡ್ತೀನಿ. ಅದಕ್ಕೆ ಏನಾದರೂ ನೀವು ಮಾಡುವಂತ ನೀವು ಸೂಚನೆ ಮಾಡಿದರೆ ಮಾತ್ರ ನಾನು ಇದರತ್ತ ಕೈ ಹಾಕ್ತೀನಿ, ಇಲ್ಲಾಂದ್ರೆ ತಲೆ ಹಾಕೋದ್ರ ಅಂತ ತಿಳ್ಕೊಂಡು ಮನೆಗೆ ಬಂದು ಬಾಗಲಕೋಟೆಗೆ ಬಂದು ಇದನ್ನ ಬರ್ದಂತಹ ಜಗನ್ನಾಥದಾಸರ ಸನ್ನಿಧಾನಕ್ಕೆ ಹೋಗಿ ಅಲ್ಲಿನೂ ಬೇಡ್ಕೊಂಡು ಹೌದು ಬಂದಿದ್ರಿ. ಹೌದು. ಅಲ್ಲಿ 7 ದಿವಸ ಮಧ್ಯಾಹ್ನ ಊಟನೇ ಇಲ್ಲ, ಒಪ್ಪತ್ತು ಊಟ. ಪ್ರದಕ್ಷಿಣೆಯನ್ನು ಸ್ನಾನ ಮಾಡಿ ದೇವ್ರ ಪೂಜೆ ಮುಗಿಸ್ಕೊಂಡು ಪ್ರದಕ್ಷಿಣೆ ನಮಸ್ಕಾರ ಹಾಕಿ, ರಾಯರ ಫೋಟೋ, ಪ್ರಸನ್ನ ವೆಂಕಟದಾಸರು, ಜಗನ್ನಾಥದಾಸರ ಫೋಟೋಕ್ಕೆ ಪ್ರದಕ್ಷಿಣೆ ನಮಸ್ಕಾರ ಹಾಕಿ, ಹಾರ್ಮೋನಿಯಂ ತೊಗೊಂಡು ಒಂದೊಂದು ಸಂಡೆ ಟ್ಯೂನಿಂಗ್ ಮಾಡ್ಲಿಕ್ಕೆ ಶುರು. ಅಂದ್ರೆ 7 ದಿನದ ವೃತ್ತದಲ್ಲಿದ್ದು ಮಾಡಿದಂಥದ್ದು ಇದು. ಮಾಡಿದ್ದು. ಆಮೇಲೆ 6 ದಿನ ಏನೂ ಸೂಚನೆ ಇಲ್ಲ, ಒಪ್ಪತ್ತು ಊಟ ನೆಲದ ಮೇಲೆ ಮಲಗ್ತಿದ್ದೆ. ಈ ಊಟ ಮಾಡಿದ್ರೆ ಮರುದಿವ್ಸ ಮತ್ತು ಜೊತೆಗೆ ಊಟ, ಒಂದು ಕಾಳು ನೀರು ಸಹ ಕುಡಿತಿದ್ದಿಲ್ಲ. 6 ದಿವಸ ಏನೂ ಸೂಚನೆ ಇಲ್ಲ. ಆಮೇಲೆ ನಾನು ಅಂದ್ಕೊಂಡೆ, ಇದು ನನ್ನ ಯೋಗ್ಯತೆ ನಮಗೆ ಬೇಕಾ, ಆ ಯೋಗ್ಯತೆ ಇಲ್ಲ, ನೋಡಿ ನಾಳೆ ಒಂದು ದಿವಸ ಸೇವೆ ಮಾಡಿ ಬಿಟ್ಬಿಡೋಣ ಅಂತ ತಿಳ್ಕೊಂಡು, 7th ಡೇ ಮಾರ್ನಿಂಗ್ ಕನಸಿನೊಳಗೆ ನಾನು ಎಲ್ಲೇ ಹೊರಗೆ ಹೋಗಿದ್ದೆ, ಮನೆಗೆ ಬಂದೆ. ಮನೆಯೊಳಗೆ ಯಾರೋ ಹರಿಕಥಾಮೃತ ಸಾರ ಅನ್ಲಿಕ್ಕತ್ತಿದ್ರು. ಮನೆ ತುಂಬ ಮಾವಿನ ಹಣ್ಣುಗಳು, ಒಳಗೆ ಝಾಂಗ್ಟಿ ಅವೆಲ್ಲ ಸಪ್ಪಳ ಕೇಳಿಸಿತ್ತು. ಆಮೇಲೆ ಹರಿಕಥಾಮೃತ ಸಾರ ನಾನು ಒಳಗೆ ಬಂದೆ, ಹಾಯ್ಲಿಕ್ಕೆ ಅಷ್ಟು ಜಾಗ, ಅಷ್ಟು ಮಾವಿನ ಹಣ್ಣುಗಳು. ಮಾವಿನ ಹಣ್ಣು ಹಾಯ್ಲಿಕ್ಕೆ ಹರಿಕಥಾಮೃತ ಸಾರ ಅನ್ನು ಅಂತ ನಾನು ಹೇಳ್ದಂಗೆ. ಅವಾಗ ನಾನು ಎಚ್ಚರ ಆಯ್ತು. ನೋಡಿ ಒಬ್ರು ಕೇಳಿದೆ, ಇಲ್ಲ ಮಾಡು ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಾರೆ, ನೀವು ಮಾಡೋ ಸಕ್ಸಸ್ ಆಗಿ. ಆ ಪ್ರಕಾರ ಎಲ್ಲ ಸಕ್ಸಸ್ ಆಯ್ತು. ಆಮೇಲೆ ಅವ್ರು ನೆನೆಸ್ಕೋತ ಮೊದಲೇ ಒಂದು 5-6 ಸಂಧಿ ಹೆಂಗೋ ಅಂದೆ, ಮುಂದೆ ಅತ್ಯದ್ಭುತವಾದಂಥದ್ದು, ಒಂದೊಂದು ಅಕ್ಷರ ಇತ್ಲಾಗ ಒಡೆದು ಏನು ಮಾಡಬಾರ್ದು, ಅರ್ಥಕ್ಕೆ ಅನರ್ಥ ಬರಬಾರ್ದು, ಏನು ಒಂದು ಅಕ್ಷರ ಆ ಕಡೆ ಈ ಕಡೆ ಆಗೋಂಗಿಲ್ಲ. ಅದು ಭಾಮಿನಿ ಷಟ್ಪದ ಕಂಪ್ಲೀಟ್ಲಿ ಸಂಪೂರ್ಣವಾಗಿ ಅದು
ಭಾಮಿನಿ ಷಟ್ಪದಿಗಳು ಇರೋದ್ರಿಂದ ಭಾಮಿನಿ ಷಟ್ಪದಿಯೊಳಗೆ ಆಗ್ಬೇಕು. ಆ ಭಾವನೆ ತಕ್ಕ ರಾಗಗಳ ಇದು ಜೋಡಣೆ ಆಗ್ಬೇಕು. ಇದನ್ನೆಲ್ಲ ಮಾಡಿಕೊಂಡು ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ರೆಕಾರ್ಡಿಂಗ್ ಆಯ್ತು. ಒಂದು 8 ದಿವಸ ಕಂಟಿನ್ಯೂಸ್. ಮುಂಜಾನೆ 8ಕ್ಕೆ ಚಾಲು ಆದ್ರೆ ರಾತ್ರಿ 11ಕ್ಕೆ ಮುಗೀತು. ಪ್ರಭಾ ಸ್ಟುಡಿಯೋದ ರೆಕಾರ್ಡಿಂಗ್ ಮಾಡಿದ್ವಿ. ಆ ಪ್ರಭಾ ಸ್ಟುಡಿಯೋ ಅವರು ಭಾಳ ಅಭಿಮಾನದಿಂದ ನಿಮ್ದಿದ್ದ ನಾವು ಯಾರ್ದು ಇಟ್ಕೊಳ್ಳೋಂಗಿಲ್ಲ, ನಿಮ್ದು ಒಂದೇ ಅಂತ ಇಟ್ಕೊಂಡು ಹೇಳಿ ಮಾಡಿಸಿ. ಆಮೇಲೆ ಎಷ್ಟೋ ಪಂಡಿತರು ಅದನ್ನು ನೋಡ್ಲಿಕ್ಕೆ ಬಂದರು. ಕೇಳಿದ್ರು ಒಬ್ಬರು ಪಂಡಿತರು, ಹೆಸರು ಹೇಳಂಗಿಲ್ಲ, ಅವ್ರು ಬಂದು ನೀವು ಸಣ್ಣವಾದ್ರೂ ಚಿಂತಿಲ್ಲಪ್ಪ, ನಿನಗೊಂದು ನಮಸ್ಕಾರ ಹಾಕಿಬಿಡ್ತೀನಿ ಅಂತ. ಯಾಕೆ ಸ್ವಾಮಿ ಇದ್ಯಾಕೆ ನನಗೆ ತಪ್ಪ ಇದು ಮಾಡಿ? ಇಲ್ಲ, ನಾವು 50 ವರ್ಷ ಆಯ್ತು ಅದನ್ನೇ ಮಾಡ್ಲಿಕ್ಕತ್ತೀವಿ, ಅದನ್ನ ಅರ್ಲಿಕ್ಕೆ ಬರ್ತಾ ಇಲ್ಲ, ನೀನು ಹೊಡೆದು ಆರಾಮ ಹಾಡ್ತಾ ಇದ್ದಿಲ್ಲ, ಇದೇನು ಅಂತ ನಾ ಹೇಳಿದೆ. ನಾ ಹಾಡೋದಲ್ಲ, ಒಳಗೆ ಅವ್ರು ಕೂತು ಹಾಡ್ತಾ ಇದ್ದ, ಅದು ಚಲೋ ಆಗಿದೆ. ಹೀಗಾಗಿ ಅದೊಂದು ಬಂತು. ಎಲ್ಲ ಕಡೆ ಎಲ್ಲ ಎಕ್ಸೆಪ್ಟ್ ಮಾಡಿದರು. ಎಷ್ಟೋ ಗಾಯಕರು ಪ್ರಯತ್ನ ಮಾಡಿದರು, ಆಗಲಿಲ್ಲ. ಅದು ನಮ್ಮ ಭಾಗ್ಯ, ನಮ್ಮ ಹಿರಿಯರು ಮಾಡಿದ ಪುಣ್ಯ, ರಾಯರ ಅನುಗ್ರಹದಿಂದ ಅದು ಸಂಪೂರ್ಣವಾಗಿ ಆಗಿ ಜನ ಎಲ್ಲ ಅಂತ ಇದ್ದಾರೆ. ಅವರೆಲ್ಲ ಎಲ್ಲೋ ಒಂದು ಕಡೆ ನಾ ಕಾರ್ಯಕ್ರಮಕ್ಕೆ ಹೋದಾಗ ಒಂದು 45 ಜನ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿ ನಾನು ಹೆಂಗೆ ಹರಿತಾಂಸಾರ ಹೇಳಿ ಹಾಗೆ ಅದೇ ರೀತಿ ಅಂತ ತೋರಿಸಿದ್ರು. ನನಗೆ ಅದು ಭಾಳ ಖುಷಿ ಅನ್ನಿಸ್ತು. ಇದು ಜಗತ್ತಿನಾದ್ಯಂತ ಜಾತಿ ಮತ ಇಲ್ಲೇ ಇಲ್ಲ, ಎಲ್ಲರೂ ಅನ್ಬೋದು. ದೊಡ್ಡ ಕಾರುಣ್ಯ ಅದು ಹರಿಕಥಾಮೃತ ಸಾರದು. ಅಂದ್ರೆ ಭಗವಂತನ ಅಸ್ತಿತ್ವ, ಜೀವಾತ್ಮರ ಅಸ್ತಿತ್ವ, ಅದು ಏನು ಸ್ಪಷ್ಟವಾಗಿ ನಿರೂಪಣೆ ಮಾಡ್ಯಾರ. ಅತ್ಯದ್ಭುತ. ಈ ಸುಧಾ ಓದಿ ಪದ ಮಾಡಬೇಕು ಅಂತ ಅದನ್ನು ಅಕ್ಷರಶ ಮಾಡಿದವರು ಜಗನ್ನಾಥ ದಾಸರು, ಮೊದಲೇ ಪ್ರಕಾಂಡ ಪಂಡಿತರು. ವಿಜಯದಾಸರಿಂದ ಉದ್ಧತರಾಗಿ ಜಗನ್ನಾಥ ವಿಠಲ ಅಂತ ಮುದ್ರಿಕೆಯಿಂದ ಹಾಡುಗಳನ್ನು ಮಾಡಿ ಹರಿಕಥಾಮೃತ ಸಾರ ಬರೀಲಿಕ್ಕೆ ಗೋಪಾಲದಾಸರಿಂದ ಅವ್ರಿಗೆ ಆಯುಷ್ಯದಾನ ಮಾಡಿಸಿದ್ರು. ಇಂಥ ದೊಡ್ಡ ಮೇರು ಕೃತಿ ಅದು ನನ್ನ ಬಾಯಿ ಒಳಗೆ ಬಂದಿದ್ದು. ಅದನ್ನು ನಮ್ಮ ಹೋಗ್ಭಾಗ್ಯ, ನಮ್ಮ ಹಿರಿಯರು ಮಾಡಿದ ಪುಣ್ಯ, ನಮ್ದೇನೂ ಗೊತ್ತಿಲ್ಲ. ಆದರೆ ಜನರ ಮೆಚ್ಚುಗೆ ಆಯ್ತು. ನೋಡಿದ ಏನು ಇವನು ನಿನ್ನೆ ಇಲ್ಲಿ ಬೆಂಗಳೂರಲ್ಲಿ ವಿಶ್ವೇಶ ತೀರ್ಥರ ಆರಾಧನೆಗೆ ಹೋದಾಗ ಎಲ್ಲ ಜನ ಅದನ್ನ ಅಂತಾರೆ, ಹರಿಕಥಾಮೃತ ಸಾರ ಇವತ್ತೇನು ನಾವು ಅಂತ ಇದ್ವಿ ಅಂದ್ರೆ ಅದು ನಿಮ್ಮ ಪುಣ್ಯ ಅಲ್ಲ, ನಮ್ಮ ಪುಣ್ಯ ಅಲ್ಲ, ಹರಿದಾಸರ ಪುಣ್ಯ. ಈ ರೀತಿ ಅದು ಒಂದು ಸಾಲನ್ನ ಹರಿಕಥಾಂಸಾರದ್ದು ಹೇಳ್ಬೋದಾ ಸರ್? ಮಂಗಳಾಚರಣ ಸಂಧಿಯೊಳಗೆ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು, ಆದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದೆ ಮಗೆ ಮಂಗಳವ, ಕರುಣಿಪುದೆ ಮಗೆ ಮಂಗಳವ. ಈ ರೀತಿ ದೇವರನ್ನ ನರಸಿಂಹದೇವರನ್ನ ಹಿಡ್ಕೊಂಡು ಎಲ್ಲ ಯತಿಗಳಿಗೂ ದಾಸರು ಕೂಡ ಅಲ್ಲಿ ಸ್ಮರಣೆ ಮಾಡ್ಯಾರ. ಲಕ್ಷ್ಮೀದೇವಿಯನ್ನು ಮಾಡ್ತಾ ಜಗದುದರನತಿ ವಿಮಲ ಗುಣರೂಪಗಳ ನಾಲೋಚನದಿ ಭಾರತ ನಿಗಮತತಿಗಳ ತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿಂ ಹೊಗಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲನು ದಿನವು, ಸಂತೈಸಲನು ದಿನವು. ಈಗ ಎಲ್ಲ ದೇವತೆಗಳನ್ನ ಸ್ಥಾಪನೆ ಮಾಡಿ ಯತಿಗಳಿಗೆ ಇವನ್ನ ನೀಕಕ ನಮಿಸುವನ ಆ ಕಮಲನಾಭಾದಿ ಯತಿಗಳ ನೀಕಕ ಕಮಲನಾಭ ತೀರ್ಥನ ಪದ್ಮನಾಭ ತೀರ್ಥರು. ಪದ್ಮನಾಭ ತೀರ್ಥರಿಂದ ಇವತ್ತಿನವರೆಗೂ ಎಲ್ಲ ದಾಸರು ಯತಿಗಳಿಗೂ ದಾಸರಿಗೂ ನಮಸ್ಕಾರ ಮಾಡಿ ಬರೆದಂಥ ಈ ಹಾಡು. ಸರಿ, ನೀವು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ಅಲ್ಲಿ ನೀವು ಮೂಲತಃ ಬಾಗಲಕೋಟೆಯವರಾದ್ರಿಂದಲೋ ಅಥವಾ ಪ್ರಸನ್ನ ವೆಂಕಟದಾಸರ ಅನುಗ್ರಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಿಮ್ಮ ಮೇಲಿರೋದ್ರಿಂದಲೋ ಒಟ್ಟಿನಲ್ಲಿ ಒಂದು ಪ್ರಸನ್ನ ವೆಂಕಟದಾಸರ ಕೃತಿಯನ್ನ ಹಾಡ್ತೀರಿ, ಅದರ ಹಿನ್ನೆಲೆಯನ್ನ ಹೇಳ್ತೀರಿ. ನಾನು ಅಬ್ಸರ್ವ್ ಮಾಡಿದ ಹಾಗೆ ನಿಮ್ಮ ಕಾನ್ಸರ್ಟ್ಗಳಲ್ಲಿ ಜನ ಹಾಡು ಕೇಳೋದ್ರ ಜೊತೆಗೆ ಆ ಕಥೆಗಳನ್ನು, ಆ ಹಿನ್ನೆಲೆಗಳನ್ನು ಕೇಳಲಿಕ್ಕೆ ಬರುವಂಥ ಒಂದು ಅಭಿಮಾನಿಗಳ ಸಂಖ್ಯೆ, ಭಕ್ತರ ಸಂಖ್ಯೆಯು ಜಾಸ್ತಿ ಅದ. ಮತ್ತು ನಿಮ್ಮದೇ ಒಂದು ಟ್ಯಾಗ್ಲೈನು ನಿಮ್ಮ ಬಾಯಿಂದನೇ ಹೇಳಬೇಕು. ನೀವು ಇಡೀ ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಸಾಲನ್ನ ಹೇಳ್ತೀರಿ ಎಲ್ಲರ ಮುಂದೆ. ಆ ಸಾಲ ನೀವೇ ಹೇಳಿ ಸರ್. ಅಂದರೆ ದಾಸರು ಬಾಗಲಕೋಟೆ ಹರಿಕಥಾಂಬ ಪ್ರಸನ್ನ ವೆಂಕಟದಾಸರು ಮಹಾನುಭಾವರು. 270 ವರ್ಷದಿಂದ ಅವರ ಬಾಗಲಕೋಟೆ ಒಳಗೆ ಅವತಾರ ಆಯ್ತು. ಅವ್ರ ಜೀವನ ಚರಿತ್ರೆ ಕೇಳಿದರೆ ನಿಜವಲ್ಲೂ ಕಣ್ಣಲ್ಲಿ ನೀರು ಬರ್ತದೆ. ತಿಳುವಳಿಕೆ ಬರೋಕ್ಕಿಂತ ಮೊದಲೇ ತಂದೆ ತಾಯಿನ ಕಳ್ಕೊಂಡ್ರು. ಅನಾಥರಾಗಿ ಅಣ್ಣ ಅತ್ತಿಗೆ ಆಶ್ರಯದ್ರು, ಬೆಳೆದ್ರು. ಅಣ್ಣ ಒಳ್ಳೆಯವನಾಗಿದ್ದ, ಅತ್ತಿಗೆ ಭಾಳ ದುಷ್ಟಿದ್ಲು, ಮೈ ಮುರಿದು ದುಡಿಸಿದ್ಲು, ಮೈ ತುಂಬ ಬಟ್ಟೆ ಇರಲಿಲ್ಲ ಹಾಕೊಳ್ಳೋಕ್ಕೆ, ಹೊಟ್ಟೆ ತುಂಬ ಅನ್ನ ಹಾಕ್ತಿರ್ಲಿಲ್ಲ. ಹಾಗೂ ಹಿಂಗೂ ಮಾಡಿ ಏನು ಮಾಡೋದು, ಹೊಟ್ಟೆಗೋಸ್ಕರವಾಗಿ ಅಲ್ಲಿ ಇದ್ದರು. ದನಗಳನ್ನು ಮೇಯಿಸ್ಕೊಂಡು ಬರೋರು. ದನಗಳನ್ನು ಘಟಪ್ರಭಾ ನದಿ ದಂಡಿಗೆ ಮೇಯ್ಲಿಕ್ಕೆ ಬಿಟ್ಟು ಅಲ್ಲಿ ಒಂದು ರಾಮದೇವರ ದೇವಸ್ಥಾನದೊಳಗೆ ಭಾವಭೈರಗಳು ಭಜನೆ ಮಾಡ್ತಾಯಿದ್ರು. ಅದನ್ನು ಕೇಳ್ಕೋತ ಅಲ್ಲಿ ಕೂತು ಬಿಡೋರು. ಆ ಭಜನಿ ಪ್ರಭಾವ, ಭಕ್ತಿ ಅನ್ನೋದೇನು, ಭಗವಂತನಲ್ಲಿ ಭಕ್ತಿ ಅವ್ರ ರಕ್ತಗತವಾಗಿಬಿಟ್ಟು
ಒಂದು ದಿವಸ ಭಾರಿ ಒಂದು ಘಟನೆ ನಡೀತು. ಏನು ಅಂತಂದರೆ ಮಧ್ಯಾಹ್ನ 12 ಗಂಟೆಗೆ ಅವ್ರ ಅತ್ತಿಗೆ ದನಗಳನ್ನು ಮೇಯ್ಸೊಂಬ ಹೋಗಂತ ಬಿಸಿಲು ಭಾಳ ಅದ, ತಂಪತ್ತು ನಾಳೆ ಮುಂಜಾನೆ ಹೋಗ್ತೀನಿ ಅಂತೂ ಕೇಳಂಗಿಲ್ಲ. ಆಕೆ ಹೊಡೆಲಿಗೆ ಬಂದವ್ರಿಗೆ ಗೊತ್ತು ಮಾಡ್ತಾರೆ, ಭಯದಿಂದ ಬೊಗಳ್ತಾರೆ. ಆಯಿತು ಹೋಗ್ತಾನೆ ಅಂತಂದಾಗ ಬುತ್ತಿ ಮಾಡಿಕೊಡ್ತಾಳೆ. ಜೋರು ಹಿಡಿದ್ರು ಮುರಿಲಾರಂತ ಹಾಕ್ರಿ, ಒಂದು 8 ದಿವಸ ಮಾಡಿ ಇಟ್ಟಿದ್ದು ಅದರ ಚಟ್ನಿ ಪುಡಿ ಹಾಕಿ ತೊಗೊಂಡು ಹೋಗಂತಾಳೆ. ಇಲ್ಲ ಇದು ಹಲ್ಲಿಗೆ ಬರೋದಿಲ್ಲ, ಭಾಳ ಬಿರ್ಸವ, ಅದಕ್ಕೆ ನಾವು ಸ್ವಲ್ಪ ಮಜ್ಜಿಗಿದ್ರೆ ಕೊಡ್ರಿ ಅಂತ. ಮನುಷ್ಯನ ಜೀವನದೊಳಗೆ ಟರ್ನಿಂಗ್ ಪಾಯಿಂಟ್ ಅಂತ ಬರ್ತಾವೆ, ತಿರುವುಗಳು, ಜೀವನದ ತಿರುವುಗಳು. ಆ ತಿರುವು ಬಂದ ದಿವಸ ಮಜ್ಜಿಗೆ ಕೇಳಿದಾಗ ಅವರು ಹೆಂಗೆ ಬೇಕಾದಂಗೆ ಮಾತಾಡ್ತಾರೆ. ಆ ಮೊದಲಿಗೆ ಮಾತುಗಳನ್ನು ಕೇಳಿದವರು ಭಾಳ ಬೇಸರ ಬರ್ತಾರೆ. ನಾನು ಮನೆ ಬಿಟ್ಟು ಹೋಗ್ತೀನಿ ಹೋಗಂತಂತಾರೆ. ಹಸಿವಾದ ನೀನೇ ಬರ್ತೀವಿ ಹೋಗಂತ ಹೊರಗೆ ದಪ್ತಾಳೆ. ಅವ್ರ ಭಾವ ಬೈರಾಗಿಗಳ ಹತ್ರ ಬಂದು ಅವರೆಲ್ಲರೂ ಕೂಡ ತಿರುಪತಿಗೆ ಹೋಗಿರ್ತಾರೆ. ಅವ್ರ ಜೋಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಇದನ್ನು ಮಾಡ್ಕೊಂಡು ಅವ್ರ ಜೋಡಿ ನಡ್ಕೋತ ತಿರುಪತಿ ಕ್ಷೇತ್ರ ಮುಟ್ಟಿದಾಗ ಅವ್ರ ಮೈಯೊಳಗೆ ಎಲಬು ತಗೊಳ್ಳಿ ಎರಡು ಬಂದಿರ್ತಾರೆ. ಅಂದ್ರೆ ಹೆಜ್ಜೆ ಇಡ್ಲಿಕ್ಕೆ ಬರಲ್ಲ, ಅಷ್ಟು ಅಶಕ್ತನ ಬಂದ್ಬಿಟ್ಟಿರ್ತದೆ. ಸರಿ ಇವ್ರ ಜೋಡಿ ಇದ್ದವ್ರ ಮೇಲೆ ಹತ್ತಿ ಹೋಗ್ಬಿಡ್ತಾರೆ. ಅಶಕ್ತನ ಬಂದ ಏನು ಮಾಡ್ಬೇಕು, ಕಣ್ಣು ಬಿಟ್ಟು ನೋಡಿದ್ರೆ ದೇವರು ಆದಿಶೇಷನ ಮೇಲೆ ಮಲ್ಕೊಂಡು ನಂಗೆ ಕಾಣಿಸ್ತು. ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರು, ಈ ಯಾತನಾ ಶರೀರದಿಂದ ನಾನು ಮೋಕ್ಷ ಕೊಡು, ಇಲ್ಲ ನಾನು ಉದ್ಧಾರ ಮಾಡು ಅಂತ ತಿಳ್ಕೊಂಡು ಭಜನೆ ಮಾಡ್ತಾ ಪರಕಾಷ್ಠತೆ, ಭಕ್ತಿಯ ಪರಕಾಷ್ಠತೆ ಮೂರ್ಛೆ ತಪ್ಪಿ ಬಿದ್ದರು. ಅದೇ ಆ್ಯಕ್ಚುಲಿ ನಡೆದಂಥ ಸತ್ಯವಾದ ಘಟನೆ ಇದು. ಸಾಕ್ಷಾತ್ ಶ್ರೀನಿವಾಸ ದೇವರು ಬಟ್ಲಿಂದ ಕೆಳಗಿಳಿದ ಬಂದ, ಶಂಖಚಕ್ರ ಗದಾ ಪದ್ಮಸರ ಸಹಿತನಾಗಿ ಬಂದ ಅವ್ರ ಕೈ ಹಿಡಿದು ಎಬ್ಬಿಸಿದ. ಕಣ್ಣು ಬಿಟ್ಟು ನೋಡ್ಲಿಕ್ಕೆ ಆಗೋಲ್ದು. ಕೋಟಿ ಪ್ರಕಾಶ ಸೂರ್ಯಗಳವನು ಅವನಿಗೆ ಅದೇನು ಭಗವಂತನ ಕರಸ್ಪರ್ಶ ಆದರೆ ಏನಾಗಲಿಕ್ಕಿಲ್ಲ. ಮೈಯೊಳಗೆ ಇಲ್ಲದ ಚೇತನ ಬಂತು. ನೋಡಿದ್ರು ಭಕ್ತಿಯಿಂದ ಕಣ್ಣೊಳಗೆ ನೀರು ಬಂದಿತ್ತು. ಅವನು ನೋಡಿದ್ರು, ಕಣಗಳಲ್ಲಿ ಅವನು ನೋಡಿದ್ರು. ಅವಾಗ ತಪ್ಪು ನೋಡದೆ ಬಂದೆಯ ಅಪ್ಪ ತಿರುವೆಂಗಳೇಶನೇ ಅಂತ ಹಾಡಿದರು. ಅವಾಗ ದೇವರು ತನ್ನ ಬಂಗಾರ ಪಕ್ಕದಿಂದ ಅವ್ರ ನಾಲ್ಗೆ ಮೇಲೆ ಪ್ರಸನ್ನ ವೆಂಕಟ ಅಂತ ಬರೋದು ನೀನು ಸಾಮಾನ್ಯನಲ್ಲ ಅಂತ ತಿಳ್ಕೊಂಡು ಭಕ್ತಿ ಪ್ರಪಂಚಕ್ಕೆ ನೀನು ದೊಡ್ಡ ಧ್ರುವತಾರ ಇದ್ದಂಗೆ ಅಂತ ಹೇಳಿ ಅವನ ಹಿಡಿದ ಪ್ರಸನ್ನ ವೆಂಕಟದ ದೇವರಿಂದ ನೇರವಾಗಿ ಸಂಕೇತ ತಗೊಂಡಂಥ ಮಹಾನುಭಾವರು ಪ್ರಸನ್ನ ವೆಂಕಟ ವಿಠಲ ಅಂತ ತಿಳ್ಕೊಂಡು ಮುದ್ರಿಕೆ ಇಟ್ಕೊಂಡು ಹಾಡುಗಳನ್ನು ಸಹಸ್ರಾರು ಹಾಡುಗಳನ್ನು ಮಾಡಿದರು. ನಾರದರು ಕೊರವಂಜಿ ವೇಷ ಧರಿಸಿದ್ದು, ಅಲ್ಲಿ ವಿಶೇಷವಾದ ಕೃತಿಗಳ ನಾರಾಯಣ ಪಂಜರ, ಆಮೇಲೆ ಸಮಸ್ತ ನಾಮಗಳ ಷಟ್ಚರಣ ಪದ್ಯಮಾಲ ಅಂತ ಸಂಪೂರ್ಣವಾಗಿ ಅದು ವಿಷ್ಣು ಸಹಸ್ರನಾಮನೆ, ಅದರ ರೂಪಾಂತರ ಮಾಡಿದ್ದು. ಅನೇಕ ಕೃತಿಗಳನ್ನು ಮಾಡಿ ಜಗತ್ತಿಗೆ ಕೊಟ್ಟು ಇವತ್ತು ನಾವು ನಮ್ಮ ಕರ್ತವ್ಯ ಅಂತ ನಾನು ತಿಳ್ಕೊಂಡೆ. ನಾವು ಸಂಗೀತಗಾರ ಬಾಗಲಕೋಟೆ ಹತ್ತಿರ ಸುತ್ತಮುತ್ತ ಸಂಗೀತಗಾರರು ಅವರ ಹಾಡುಗಳನ್ನು ಪ್ರಚಾರ ಮಾಡೋದು. ಅದಕ್ಕೆ ನಾ ಅವ್ರ ಆ ರೀತಿ ಸೇವೆ ಮಾಡ್ಲಿಕ್ಕೆ ಅವ್ರದ್ದು ಅನುಗ್ರಹ ಮಾಡಿದರು. ನಮಗೆ ಬಾದಾಮಿ ಕರೆದ್ರು. ಅದೇ ಹೇಳಿದರೆ ಯಾರು ನಂಬಲಿಕ್ಕೆ ಆದ್ರೆ ಬೇಡ, ಅದು ಹೇಳೋದು ಬೇಡ. ಆದರೆ ಹಾಡುಗಳು ನಮ್ಮ ಬಾಯಿಗಳು ಸಲೀಸಾಗಿ ಬರಲಿಕ್ಕೆ ಸಲೀಸಾದ ಶಬ್ದ ಸಾಹಿತ್ಯ ಅಲ್ಲ. ಯಾಕಂದ್ರೆ ಅವರ ಒಂದು ಜನಪ್ರಿಯ ಒಂದು ಕೀರ್ತನೆ ಎಂಥ ಶ್ರೀಮಂತನಂತಾನೋ ತಮ್ಮ ಒಂದು ಗಾಯನದಲ್ಲಿ ವಿಶ್ವ ಪ್ರಸಿದ್ಧಿ ಆಗೋಯ್ತು. ಯಾವುದೇ ದೇಶಕ್ಕೆ ಹೋಗ್ಲಿ ನಿಮಗೆ ಹಾಡ್ರಿ ಅಂತ ಡಿಮ್ಯಾಂಡ್ ಮಾಡ್ತಾರೆ. ಒಂದ್ 2 ಸಾಲು ಸರ್ ನಮ್ಗೆ ಸಲುವಾಗಿ. ಅದರೊಳಗೆ ಶ್ರೀಮಂತ ಪೇಶ್ವೆ ತನ್ನ ಆಳಿನ ಕೊಟ್ಟು ಕಳಿಸಿರ್ತಾರೆ, ಬಂದು ಭೇಟಿ ಆಗಿರಿ ಅಂತ ಹೇಳಿದಾಗ ಅವ ಕರ್ಲಿಕ್ಕೆ ಬಂದಾಗ ಇವರು ವಿಷ್ಣು ಸಹಸ್ರನಾಮದಿಂದ ಅರ್ಚನೆ ಮಾಡ್ತಾ ಇರ್ತಾರೆ. ಅವ ನಮ್ಮ ಪೇಶ್ವೆ ಸಾಹೇಬ್ರು ನಿಮ್ಮನ್ನು ಭೇಟಿ ಆಗ್ಬೇಕಂತಾರೆ ಬರ್ರಿ ಅಂತಂದಾಗ ಅವ್ರು ಹೇಳ್ತಾರೆ, ಈ ಪೇಶ್ವೆ ಬಿಟ್ಟರೆ ಆ ಪೇಶ್ವೆನ ಹತ್ರ ಬರ್ತೀನಿ ಅಂತ ಹೇಳ್ತಾರೆ. ಅವಂಗ ಅದು ಅರ್ಥ ಆಗೋದಿಲ್ಲ. ಹೋಗಿ ಅವ್ರ ಪೇಶ್ವೆ ಬೇರೆ ಇದ್ದಾನಂತ್ರಿ ಬಿಟ್ಟು ಬರ್ತಾರಂತ ಹೇಳಿ ಅವರು ನೋಡ್ಬೇಕು, ಇವ್ರು ನೋಡಬಿಡ್ಬೇಕಂತ ಇಂಟ್ರೆಸ್ಟ್ ತೊಗೊಂಡು ತನ್ನ ಪರ್ಸನಲ್ ಸೆಕ್ರೆಟರಿನ ಕೊಟ್ಟು ಕಳಿಸ್ತಾರೆ. ಆ ಪರ್ಸನಲ್ ಸೆಕ್ರೆಟರಿ ಬ್ರಾಹ್ಮಣ ಭಾರಿ ಬುದ್ಧಿವಂತಿದ್ದ, ಅವಾಗಲೇ ಸ್ಟೆನೋಗ್ರಾಫರ್ ಕೆಲಸ ಮಾಡ್ತಿದ್ದ. ಪೇಶ್ವೆ ಸಾಹೇಬ್ರು ಏನು ಹೇಳ್ತಾರೆ ಅಲ್ಲಿದಲ್ಲೇ ವೇಗವಾಗಿ ಬರೆದು ಕೊಟ್ಟು ಬಿಡ್ತಿದ್ದ. ಅವನು ವೇಗವಾಗಿ ಬರೆಯೋದನ್ನ ಮೆಚ್ಚಿ ಅವಂಗ ಬಂಗಾರದ ಪೆನ್ ಕೊಟ್ಟಿದ್ರು. ಅವ ಕಿವಿಯಲ್ಲಿ ಇಟ್ಕೊಂಡು ಇಡ್ತಿದ್ದ. ಅವ ಕರ್ಲಿಕ್ಕೆ ಬಂದು ನಮ್ಮ ಪೇಶ್ವೆ ಸಾಹೇಬ್ರು ಕರೀತಾರೆ, ಬರ್ರಿ. ಅವ್ರು ಹೇಳಿದ್ರು ಬರ್ತೀನಿ, ಆದ್ರೆ ನಿನ್ನ ಕಿವಿಯೊಳಗೆ ಇಟ್ಟಿಲ್ಲ, ಅದು ಏನು ಅಂತ ಕೇಳಿದ್ರು. ಇದು ಬಂಗಾರದ ಪೆನ್ನು, ನನ್ನಷ್ಟು ವೇಗವಾಗಿ ಬರೆಯೋರು ಈ ಪ್ರಪಂಚದೊಳಗೆ ಯಾರೂ ಇಲ್ಲ ಅಂತ ತಿಳ್ಕೊಂಡು ಬಹುಮಾನ ಅಂತ ಕೊಟ್ಟಾರೆ ಅಂತ ಹೇಳಿ ಸುಮ್ಮನೆ ಕೂಡ್ಲಿಲ್ಲವ. ನೀವು ಒಂದು ಅಂತ ಹಾಡಿದ್ರೆ ಹೇಳ್ರಿ, ನಾನು ಬರೆದು ಕೊಡ್ತೀನಿ ಅಂತಂದ. ಬಾ ಹಂಗಾರೆ ಕೂಡ ಅಂತ ಕೇಳ. ಅವಾಗ ಈ ರಚನೆ ಮಾಡಿದೆ ಅಂತ ಈ ಹಾಡು ಹೆಂಗದಂತಂದ್ರೆ ನಿಮ್ಮ ಶ್ರೀಮಂತ ಏನು ನಮ್ಮ ಶ್ರೀಮಂತ ಎಂತ ಇದ್ದಾನ ಅಂತ ಹೇಳ್ತಾರೆ. ಭಗವಂತನೇ ಶ್ರೀಮಂತ ಅವ್ರಿಗೆ ಹೇಳ್ತಾರೆ. ಎಂಥ ಶ್ರೀಮಂತನಂತನು ಶ್ರೀಕಾಂತೆಯ ಕಾಂತ, ಎಂಥ ಶ್ರೀಮಂತನಂತನು ಬೊಮ್ಮನು ಹೆಮ್ಮಗ ಮಮ್ಮ ಮೃಡಮ್ಮ ರಿಮಮ್ಮ ಶಚಿಮ್ಮ ಸ್ವರಮ್ಮ ಪರಮ್ಮ ಅಮ್ಮರು ಸಮೂಹ ನಿಮ್ಮಣ್ಣು ಗಮ್ಮರು ನಮ್ಮ ಪರಮ್ಮ ಮಹಿಮ್ಮ, ಎಂಥ ಶ್ರೀಮಂತನಂತನು. ಅಂಗರು ಹೆಂಗಳ ಅಂಗನಂತ ಗಡ ಮಂಗಳ ಪಾಂಗ ವಿಶ್ವಂಗಳ ಮಂಗಳ ಸಿಂಗರದಂಗುಟ ಸಂಗದ ಜಗದ ಅಘಂಗಳ ಹಿಂಗಿ ಪಳಾಂಗ
ಪನ್ನಗ ಪನ್ನ ಶಯನ್ನ ಮಹೋನ್ನತ ಪನ್ನಗ ವರವಾಹನ್ನ ರತುನ್ನ ಭವಾನ್ನ ಸುಖೋನ್ನ ತದನ್ನಗರನ್ನಿಜ ನಿನ್ನೆದುರಿನ್ಯಾರಿನ್ನೊಡೆಯನ್ನೆಯಂತ ಶ್ರೀಮಂತಾನಂತನು. ಈ ರೀತಿ ಹಾಡು. ಕನ್ಫ್ಯೂಸ್ ಆಗಿ ಹೋಗ್ತದೆ ಇದು ಅಲ್ಲ, ಆ ಶಬ್ದಗಳನ್ನ ಕೇಳಿಸ್ಕೊಳ್ಳುವಂತಹ ಒಂದು ಸಮಯವೂ ಕೂಡ ಸಿಗೋದಿಲ್ಲ, ಅಷ್ಟು ಹಾಡು ಅದ್ಭುತವಾಗಿ ಬಂದಿರುವಂತದ್ದು. ಅಂದ್ರೆ ಅವನ ಪರಿವಾರನ್ನ ಇಲ್ಲಿ ವರ್ಣನೆ ಮಾಡ್ತಾನೆ. ಅದು ಹೇಳ್ಕೊ ಕೂತು 2 ದಿವಸ ಆಗ್ತದೆ. ಅದು ಒಂದು ಪಲ್ಲವಿ ಅಷ್ಟೇ ಹೇಳ್ಬಿಡ್ತೀನಿ. ಬೊಮ್ಮನು ಹೆಮ್ಮಗ, ಬ್ರಹ್ಮದೇವರು ಅವನ ಹೊಟ್ಟೆಯಿಂದ ಹುಟ್ಟಿದ್ದಕ್ಕೆ ಅವನ ಹೆಮ್ಮಗ, ದೊಡ್ಡ ಮಗ. ಇನ್ನೊಬ್ಬ ಮೊಮ್ಮಗ ಅಂದ್ರೆ ಮಹಾರುದ್ರ ದೇವರು, ಕೈಲಾಸಪತಿಯಾದ ಶಿವ ಅವರ ಮೊಮ್ಮಗ. ಬೊಮ್ಮನು ಹೆಮ್ಮಗ, ಮೊಮ್ಮ ಮೃಡಮ್ಮರಿ, ಮೃಡಮ್ಮರಿ ಅಂದ್ರೆ ಮಹಾರುದ್ರ ದೇವರು. ಮೊಮ್ಮ ಶಚಿಮ್ಮ ಸ್ವರಮ್ಮ ಪರಮ್ಮ, ಕಾಮ ಇಂದ್ರ ಕಾಮಾದಿ ದೇವತೆಗಳಿಂದ ವಂದನಾದವನು. ಬೊಮ್ಮ ಶಚಿಮ್ಮ ಸ್ವರಮ್ಮ. ಅಮ್ಮರು ಅಮ್ಮರು ಅಂದ್ರೆ ದೇವತೆಗಳ ಸಮೂಹ, ಅಮ್ಮರು ಸಮೂಹ. ನಿಮ್ಮಣ್ಣುಗಮ್ಮರು, ನಿನ್ನ ಬಳಗದವರು, ನಿಮ್ಮಣ್ಣುಗಮ್ಮರು, ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ ಅಂತ ತಿಳ್ಕೊಂಡು ಹಿಂಗೆ ವರ್ಣನೆ ಮಾಡಿ ಹಾಗೆ ಹೇಳ್ತಾ ಹೋದ್ರೆ ಭಾಳ ಆಗ್ತದೆ. ಅದ್ರ ಬಗ್ಗೆ ಎಷ್ಟೋ ಜನ ದೊಡ್ಡ ದೊಡ್ಡ ಕನ್ನಡ ಪಂಡಿತರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಪರಿಮಾರ ಸ್ವಾಮಿಗಳು ವಿದ್ಯಾಧೀಶರು ಹಾಡಿನ ಮೇಲೆ ಇದನ್ನು ಮಾಡ್ತಾರೆ, ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ರಿಸರ್ಚ್ ನಡೆದಿದೆ. ಪ್ರಸನ್ನ ವೆಂಕಟದಾಸರ ಕೃತಿಗಳ ಬಗ್ಗೆ ಸಂಶೋಧನೆ ಕೂಡ ನಡೆದಿದೆ. ಮಲ್ಲಿ ಯಾವುದೋ ಒಂದು ಊರಾಗ ನಮ್ಮ ಅದನ್ನು ಸಂಪೂರ್ಣವಾಗಿ ಅವರು ಹೊಸ ಕೃತಿಗಳನ್ನು ಹೊರಗೆ ತೊಗೊಂಡು ಬಂದು ಜಗತ್ತಿಗೆ ಪುಸ್ತಕ ರೂಪದಿಂದ ಹಾಡುಗಳನ್ನು ಪುಸ್ತಕ ಪ್ರಿಂಟ್ ಮಾಡಿಸಿ ಅವನು ಅಪ್ರಕಟಿತ ಹಾಡುಗಳನ್ನು ಪ್ರಕಟಣೆ ಮಾಡಿ ಜನರೊಳಗೆ ತರ್ತಾ ಇದ್ದವರು ನಮ್ಮ ವಂಶಸ್ಥರಾದಂಥ ಡಾಕ್ಟರ್ ಸುಭಾಷ್ ಕಾಕಂಡ್ಕಿ ಹಾಗೂ ರೇಖಾ ಕಾಕಂಡ್ಕಿ. ಅವ್ರು ತುಂಬ ಫೇಮಸ್, ಅದ್ಭುತ ಕಾದಂಬರಿಗಾರ್ತಿ, ಲೇಖಕಿ. ಅವರು ಸೇರ್ಕೊಂಡು ಅವ್ರ ಹಾಡುಗಳನ್ನ ಹೊರತು ಅದರೊಳಗೆ ಇದು ಒಂದು. ಆಮೇಲೆ ಒಂದು ಸಿನಿಮಾ ಕೂಡ ಬಂತು ಅವರು, ಅವರಲ್ಲಿ 7 ಹಾಡುಗಳನ್ನು ನನ್ನ ಕಡೆಯಿಂದ ಹಾಡ್ತಾರೆ. ಹಿಂಗಾಗಿ ಪ್ರಸನ್ನ ವೆಂಕಟದಾಸರ ನನ್ನ ಸಂಶೋಧನಾ ಕಾಲಕ್ಕೆ 116, 160 ರುದ್ರದೇವರ ಹಾಡುಗಳು, ಬರೀ ಶಿವನ ಹಾಡುಗಳು ಸಿಕ್ಕವು. ಈ ರೀತಿ ಸಂಶೋಧನಾ ಕಾರ್ಯಕ್ರಮ ಎಲ್ಲ ನಡೀತು. ಸರ್, ನೀವು ಹಾಡ್ಲಿಕ್ಕೆ ಕೊಡೋಕ್ಕಿಂತ ಮುಂಚೆ ಯಾವುದೇ ಕಾರ್ಯಕ್ರಮ ಇರಲಿ, ಒಂದು ಲೈನನ್ನು ಹೇಳ್ತೀರಿ ಸಭಿಕರಿಗೋಸ್ಕರ. ಆ ಲೈನ್ ನೀವೇ ಹೇಳ್ರಿ ಸರ್. ನಾನು ಸ್ಪಷ್ಟವಾಗಿ ಹಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ದಾಸರ ಹಾಡುಗಳನ್ನ ಹಾಡೋ ಯೋಗ್ಯತೆ ನಮಗೆ ಬೇಕಲ್ಲ, ಅದು ಪ್ರಯತ್ನ ಮಾಡಿ ಹಾಡ್ತೀನಿ. ನಾನು ಹಾಡುವಂಥ ಹಾಡುಗಳನ್ನು ಸ್ಪಷ್ಟವಾಗಿ ಕೇಳುವ ಪ್ರಯತ್ನವನ್ನು ತಾವೆಲ್ಲ ಮಾಡಬೇಕು ಅಂತ ಜನರಲಿ ನಾನು ಸಭಿಕರಿಗೆ ಅಥವಾ ಸೇರಿದಂಥ ಶ್ರೋತೃಗಳಿಗೆ, ವೀಕ್ಷಕರಿಗೆ, ಅವರಿಗೆಲ್ಲ ಅದನ್ನೇ ಬೇಡ್ಕೊಳ್ಳೋದು. ಈ ಥರ ಹೇಳಿ ನಾವು ಸ್ಪಷ್ಟವಾಗಿ ಹಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ತಾವು ಸ್ಪಷ್ಟವಾಗಿ ಕೇಳಿ ಈ ಸಭೆಗೆ ಸಾರ್ಥಕತೆ ತಂದುಕೊಡ್ರಿ ಅಂತ ಅವ್ರು ವಿನಂತಿ ಮಾಡ್ಕೊಂಡು ನನ್ನ ಕಾರ್ಯಕ್ರಮಗಳನ್ನು ಶುರು ಮಾಡ್ತೀವಿ. ಇನ್ನು ಒಂದು ಸಣ್ಣ ಊರಿಂದ ಹಿಡಿದು ನಾನು ಕೇಳಿದ ಹಂಗೆ ಅನಂತ ಕುಲಕರ್ಣಿಯವರು ಯಾವುದೇ ಕಾರ್ಯಕ್ರಮಕ್ಕೆ ಕರೆದ್ರು ಇದು ಸಣ್ಣದು ಇದು ದೊಡ್ಡದು ಅಂತ ನೋಡಲ್ಲ, ಇಷ್ಟೇ ಕೊಡ್ರಿ ಅಷ್ಟೇ ಕೊಡ್ರಿ ಅಂತ ಯಾವತ್ತೂ ಕೇಳಿಲ್ಲ. ಆಮೇಲೆ ನನಗೆ ಅದೇ ಫೆಸಿಲಿಟಿ ಬೇಕು, ಇದೇ ಲಾಡ್ಜ್ ಬೇಕು, ಇದೇ ವ್ಯವಸ್ಥೆ ಬೇಕು ಅಂತ ಯಾವತ್ತೂ ಕೇಳಿಲ್ಲ ಅಂತ. ಎಲ್ಲಿ ಸಾಕಷ್ಟು ಎಲ್ಲ ನಿಮ್ಮ ಅಭಿಮಾನಿಗಳಾಗಿರ್ಬಹುದು, ಕರೆಸಿದಂತಹ ಸ್ಪಾನ್ಸರ್ಗಳಾಗಿರ್ಬೋದು, ಎಲ್ಲರೂ ಇದನ್ನೇ ಹೇಳ್ತಾರೆ. ಸೊ ನನ್ನ ಪ್ರಶ್ನೆ ಏನು ಅಂದ್ರೆ, ಒಂದು ಸಣ್ಣ ಹಳ್ಳಿಯಿಂದ ಹಿಡಿದು ದೊಡ್ಡ ದೊಡ್ಡ ದೇಶಗಳಿಗೆ ಹೋದಂತಹ ಕಾರ್ಯಕ್ರಮಗಳೊಳಗೂ ಅತ್ಯಂತ ನಿಮಗೆ ಮೆಮೊರೇಬಲ್ ಅನ್ಸಿದಂಥದ್ದು, ಮರಿಲಿಕ್ಕೆ ಆಗಂಗಿಲ್ಲ, ಮಸ್ತ್ ಮಜಾ ಐತಿ ಕಾರ್ಯಕ್ರಮ, ಭಾಳ ಚಲೋ ಇತ್ತು, ಅಭಿಮಾನಿಗಳು ಭಾಳ ಚಲೋ, ಹಂಗ ಒಂದೆರಡು ಯಾವರ ಘಟನೆಗಳವ ಅನ್ಸರ್? ಬೇಕಾದಷ್ಟು ಹಾಡುಗಳು. ಅದ್ರ ಒಂದು ನಮ್ಮ ಗುರುಗಳು ನಮ್ಗೆ ಹೇಳಿದ್ದು ಅಥವಾ ನಾವು ಪಾಲಿಸ್ತಾ ಇರೋದು, ಅದು ಕಾರ್ಯಕ್ರಮ ಸಣ್ಣದಿರಲಿ ದೊಡ್ಡದಿರಲಿ, ಅವ್ರ ಕಾರ್ಯಕ್ರಮ ಸಂಭಾವನೆ ಕೈ ತುಂಬ ಕೊಡಲಿ ಅಥವಾ ಅವರಿಗೆ ಯೋಗ್ಯತಾನುಸಾರವಾಗಿ ಕೊಡಲಿ, ಅಥವಾ ಕೊಡದೇ ಇದ್ರು ಹಾಗೆ ಫ್ರೀಯಾಗಿ ಬಂದು ಹಾಡಿ. ನನ್ನ ಉದ್ದೇಶ ಏನಂದ್ರೆ ದೇವ್ರ ಸೇವೆ ಮಾಡೋದು, ದಾಸರ ಪದಗಳನ್ನು ಜನರಿಗೆ ಮುಟ್ಟಿಸ್ಬೇಕು, ದಾಸರ ಪದಗಳ ಅರ್ಥವನ್ನು ಜನರಿಗೆ ಮುಟ್ಟಿಸ್ಬೇಕು, ಅವರಲ್ಲಿ ಭಕ್ತಿ ಜಾಗೃತಿ ಮಾಡಬೇಕು. ಇದು ಒಂದು ಉದ್ದೇಶ. ದುಡ್ಡಿಗೆ ನನಗೆ ಬರ್ತದೆ, ಅದೇ ನಮ್ಮ ಸಂಸಾರ ನಡಲಿಕ್ಕೆ ಎಷ್ಟು ಬೇಕು ಅಷ್ಟು ಭಗವಂತ ಕೊಟ್ಟೆ ಕೊಡ್ತಾನೆ. ಅದರಲ್ಲಿ ಏನೋ ಎರಡು ಸಂಶಯನೇ ಇಲ್ಲ, ಸಾಕಷ್ಟು ಉದಾಹರಣೆಗಳಾಗ್ಯಾವ. ಆದರೆ ಜನರೊಳಗೆ ನನ್ನ ಉದ್ದೇಶ ಏನು ಅಂತಂದರೆ, ದಾಸರ ಪದಗಳ ತಿರುಳನ್ನು ಹೇಳಿದರೆ ಏನು ಯಾವ ಸಂದರ್ಭದೊಳಗೆ ಮಾಡ್ಯಾರ ಹಾಡು, ಯಾವುದ್ರ ಉದ್ದೇಶ ಏನು, ಅದರೆಲ್ಲ ಸ್ವಲ್ಪ ಹೇಳಿದರೆ ಜನರೊಳಗೆ ಆಸಕ್ತಿ ಬರ್ತದೆ. ಅಂತ ಕೆಲವೊಂದು ಕಾರ್ಯಕ್ರಮಗಳು, ಒಂದು ಹಳ್ಳಿ ಭಾರಿ ಆಸಕ್ತಿಯಿಂದ ಕೇಳಬೇಕು ಅಂತ ನಾನು ಕರೆಸಿದ್ರು. ಸಂಭಾವನೆ ನಮ್ಗೆ ಎಷ್ಟು ಕೊಡ್ತೀವಿ ಅಷ್ಟು, ನಾವು ಸಂಭಾವನೆ ನನಗೆ ಬೇಕಾದ್ರೆ ಅವನಿಗೆ ಎಷ್ಟರ ಕೊಡ್ರಿ ನಡೀತಾ ಅಂತ ತಿಳ್ಕೊಂಡು ಅಲ್ಲಿ ಹಾಡಿದ್ದು ನಾನು 3-4 ತಾಸು ಹಾಡಿದ್ದು. ಅದ್ರ 4 ತಾಸು ಭಾರಿ ಎಂಜಾಯ್ಮೆಂಟ್ ಮಾಡಿದ್ವಿ, ಭಾರಿ ಚಂದ ಕೇಳಿದರು. ಮತ್ತು ಅವರು ಮೇಲಿನ ಮೇಲೆ ಕರೆಸ್ತಿರ್ತಾರೆ. ಈ ಕೆಲವೊಂದು ಕ್ಷೇತ್ರಗಳಿಗೆ ನಾವು ಹೋಗಿ ಸೇವೆ ಮಾಡ್ತೀವಿ, ವಿಶೇಷವಾಗಿ ಸ್ವಾದಿ ಸ್ವಂತ ವಾದಿರಾಜರ ಹತ್ರ ಅವ್ರು ನಮ್ಮನ್ನು ಉದ್ಧಾರ ಮಾಡಿ ಅವ್ರಿಗೆ ಒಂದು ವರ್ಷಕ್ಕೆ ನಮ್ಮ ಹಾಡುಗಳನ್ನ ಕೇಳಿಸೋದ್ರಿಂದ ವರ್ಷವಿಡೀ ಜನರಿಗೆ ನಮ್ಮ ಹಾಡುಗಳನ್ನು ಅವ್ರು ಕೇಳಿಸ್ತಾರೆ. ಹೀಗಾಗಿ
ಹೀಗಾಗಿ ಅಲ್ಲಿ ಕೆಲವೊಂದು ಕಡೆ ಸೇವಾ ಅಂತ ಮಾಡ್ತೀನಿ. ಸಂಭಾವನೆ ಇಷ್ಟು ಬೇಕು ಇಷ್ಟು ಬೇಕು ಅಂತ ನೀವು ಹೇಳಿದಾಗ ನಾವು ಯಾರು ಕೇಳಿಲ್ಲ. ಮತ್ತು ಅವ್ರವ್ರ ಅನುಕೂಲ ಪ್ರಕಾರ ಯಾರು ನಮಗೆ ಅನಾನುಕೂಲ ಮಾಡ್ತಾರೆ, ಅನುಕೂಲ ಮಾಡ್ತಾರೆ, ಎಲ್ಲೋ ಚಲೋ ಜಾಗದಾಗ ಇಳಿಸ್ತಾರೆ, ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ, ಒಳ್ಳೆ ಇದನ್ನು ಸಪ್ಲೈ ಮಾಡ್ತಾರೆ, ಏನು ಸಮಸ್ಯೆ ಏನಿಲ್ಲ. ಆದರೆ ಎಲ್ಲ ಕಡೆ ಒಂದೇ ಇರಬೇಕು. ಇನ್ನು ದಿಲ್ಲಿ ಒಳಗೆ ದರ್ಬಾರ್ದಾಗ ಹಾಡಿದ್ರು ಕೂಡ ನಾನು ಹಿಂಗೆ ಹಾಡೋ ಇಷ್ಟೇ ಹೇಳೋ, ಅಲ್ಲಿಯೂ ಅಷ್ಟೇ ಹೇಳೋದು, ಇಲ್ಲಿ ಅಷ್ಟೇ. ಈ ಒಂದು ಪಾಯಿಂಟ್ ಏನದಲ್ಲ, ಇದನ್ನ ಇವತ್ತಿನ ಸಂಗೀತ ಕಲಿಯುವಂತ ಹುಡುಗರು, ಸಂಗೀತ ವಿದ್ಯಾರ್ಥಿಗಳನ್ನ ನೆನಪಿನಲ್ಲಿ ಇಟ್ಕೊಂಡು ಕಲಿಬೇಕೇನೋ ಅಂತ. ಹೌದು. ಆದರ್ಶವಾಗಿ ನಮ್ಮ ಪ್ರಸನ್ನ ವೆಂಕಟದಾಸರು ಇದ್ರೊಳಗೆ ಜೀವನದಾಗ ಹೇಳ್ದಂಗೆ 10 ದಿಕ್ಕಿನ ಗಾಳಿ ಮಳೆ ಬಡ್ದಾಗ 11 ದಿಕ್ಕು ಕಾಣಿಸ್ತದೆ. ಆ ರೀತಿ ಕಷ್ಟ. ಬೇಂದ್ರೆ ಅವರು ಒಂದು ಕಡೆ ಹೇಳ್ಯಾರ, ಬೇಂದ್ರೆ ಅವ್ರಿಗೆ ಬಂದು ಕೇಳಿದಂತೆ, ಬೇಂದ್ರೆ ನಂಗೆ ಆಗ್ಬೇಕಾದ್ರೆ ಏನು ಮಾಡ್ಬೇಕು ನಾವು, ಬೇಂದ್ರೆ ನಂಗೆ ಬೆಂದ್ರೆ ಆಗ್ತಿ ಅಂತ. ಆ ರೀತಿ ಕಷ್ಟಪಟ್ಟರೆ ಸುಖ ಸಿಗ್ತದೆ ಅಂತನ್ಲಿಕ್ಕೆ ಎಷ್ಟೋ ಉದಾಹರಣೆಗಳು. ಆದ್ರೆ ಅದು ಸುಖ ಸಿಗಲಿ ಅಂತ ಮಾಡ್ಬೋದು, ನಮ್ಮ ಡ್ಯೂಟಿ, ನಮ್ಮ ಕರ್ತವ್ಯಗಳನ್ನು ಮಾಡ್ತಾ ಇರಬೇಕು. ಕರ್ಮಗಳನ್ನು ಮಾಡ್ಲಿಕ್ಕೆ ಅಷ್ಟೇ ನಮ್ಗೆ ಅಧಿಕಾರ, ಅದಕ್ಕೆ ಏನು ಫಲ ಕೊಡ್ಬೇಕು ಅನ್ನೋದು ಭಗವಂತಗೆ ಬಿಟ್ಟು. ಕರೆಕ್ಟ್. ನೀ ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ನೀವು ಏನು ಮಾಡಿದ್ರು ಕೂಡ ಏನು ಯಾವುದೇ ಗೌರ್ಮೆಂಟ್ ವರ್ಗ ಕೆಲಸ ಮಾಡಿರಿ, ಯಾವುದೇ ಸಂಸ್ಥೆಗಳು ಕೆಲಸ ಮಾಡಿ, ನಿಮ್ಮ ಕೆಲಸ ಮೇಲೆ ಶ್ರದ್ಧೆ ಇಟ್ಟು ಭಗವಂತನಲ್ಲಿ ವಿಶ್ವಾಸ ಇಟ್ಟು ಮಾಡಿದರೆ ನಿಮ್ಗೆ ಏನು ಬೇಕೋ ನಿಮ್ಗೆ ಗೊತ್ತಿರೋದಂಗೆ ಹೆಚ್ಚಿಗೆ ಕೊಡ್ತಾನೆ. ಇದ್ರೊಳಗೆ ಏನು ಸಂಶಯನೇ ಇಲ್ಲ. ಎಷ್ಟೋ ಜನ ಬಂದು ಹೇಳ್ತಿರ್ತಾರೆ, ಇಲ್ರಿ ನಮಗೆ ಹಿಂಗಾತು, ನಮಗೆ ನೋಡಿ ಎಷ್ಟು ಸಮಸ್ಯೆ ಆಗಿತ್ತು, ಏನು ಮಾಡಬೇಕು ಅಂತಂದಾಗ ನೀವು ಹೇಳ್ದಂಗೆ ಮಾಡಿದ್ವಿ, ಸಮಸ್ಯೆ ಪರಿಹಾರ ಆಗಿ ನಾವು ಆರಾಮಿದ್ದೀವಿ ಅದು ಹೇಳ್ತಾರೆ. ಇದು ಪ್ರತಿಯೊಬ್ಬರ ಜನರಲ್ಲಿ, ಪ್ರತಿಯೊಬ್ಬರಲ್ಲಿ. ಮತ್ತು ಸಂಗೀತ, ಈ ದಾಸರ ಪದಗಳನ್ನು ಕೇಳೋದ್ರಿಂದ ಮನಸ್ಸಿಗೆ ನೆಮ್ಮದಿ, ಅದು ಬಹಳ. ಇನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ಬಹಳ ಒಂದು ಖುಷಿ ಕೊಟ್ಟಂತಹ ಕಾರ್ಯಕ್ರಮ ಇದು, ಇಂತಹ ಕಾರ್ಯಕ್ರಮ ನನ್ನ ಬದುಕಿನಲ್ಲಿ ಬಂದಿದ್ದ ನನ್ನ ಸೌಭಾಗ್ಯ ಅನ್ನುವಂಥದ್ದು ಯಾವ ಕಾರ್ಯಕ್ರಮ? ಸುಮಾರು ಕಾರ್ಯಕ್ರಮ, ಬಹಳ ಹೆಚ್ಚು ಕಾರ್ಯಕ್ರಮಗಳು. ಫಸ್ಟ್ ಅತಿ ಅಪಾರವಾದಂಥ ಜನಸಂಖ್ಯೆ ಕೂಡ ಹಾಡಿದ್ದು ಅಂದರೆ ಈ ಬೆಂಗಳೂರಿನ ಚನ್ನಪಟ್ಟಣದಾಗ, ಅಲ್ಲಿ ಅಖಿಲ ಭಾರತ ಹರಿದಾಸ ಸಮ್ಮೇಳನ ಇದ್ದಾಗ ಬೆಳಗಾವಿ ಮಧ್ಯಾಹ್ನ 11 ಗಂಟೆಗೆ ನನ್ನ ಹೆಸರು ಅನೌನ್ಸ್ಮೆಂಟ್ ಮಾಡಿದರು. ಅವತ್ತಿನ ಸಿಕ್ಕಾಪಟ್ಟೆ ಜನ ಸೇರಿದ್ರು. ಅವತ್ತು ಸುಮಾರು 10:30 ಪ್ರೋಗ್ರಾಮ್ ಚಾಲು ಆಗಿತ್ತು, ಮಧ್ಯಾಹ್ನ 2 ಗಂಟೆ ತನಕ ಹಾಡಿದ್ದು. ಮುಗಿದ ಮೇಲೆ ಎಲ್ಲರೂ ನನ್ನ ಮುಖರು, ಏನು ರೀ ಯಾಪರಿ ಹಾಡ್ತಿ, ಏನು ಹಾಡಿದು ಎಲ್ಲ ಹಿಂಗೆಲ್ಲ ಅನ್ಲಿಕ್ಕೆ ಹತ್ತಿರಲ್ಲ. ಅವಾಗೇನು ಆನಂದ ಸಿಕ್ತಲ್ಲ, ಅದು ಆನಂದ ಮಾತ್ರ. ಅದು ಎಂಥ ಭಾರತ ರತ್ನ ಸಿಕ್ಕಾಗೂ ನಮಗೆ ಆ ಸಂತೋಷ ಆಗ್ತಾ ಇಲ್ಲ, ಗೊತ್ತಿಲ್ಲ. ಆ ಥರ ಬೇಕಾದಷ್ಟೇ. ನಿಮ್ಮ ಜೀವನದೊಳಗೆ ಅಂದ್ರೆ ಇದೊಂದು ಕ್ಯಾಶುವಲ್ ಪ್ರಶ್ನೆ, ಕೆಂಪು ಬಸ್ಸು ಅನ್ನೋದಕ್ಕೂ ಅನಂತ ಕುಲಕರ್ಣಿಯವರೆಗೂ ಒಂದು ಸಂಬಂಧ ಅದ ಅಂತ. ಯಾಕಂದ್ರ ವೀಕ್ಷಕರಿಗೆ ಇದನ್ನ ಸ್ಪಷ್ಟಪಡಿಸ್ಬಿಡ್ತೀನಿ ಸರ್, ಇದು ತನಕನು ಐ ಥಿಂಕ್ ನೀವು 60+ ಇದ್ದೀರಿ ಈಗ, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಕರ್ನಾಟಕದ ಹಿರಿಯ ಕಲಾವಿದರವರು. ಇವತ್ತಿಗೂ ಕೂಡ ಇಷ್ಟೆಲ್ಲಾ ಕೀರ್ತಿ ಹೆಸರು, ವಿದೇಶ ಪ್ರವಾಸ ಮಾಡಿದ್ರು ಕೂಡ ಸರ್ ಇವತ್ತಿಗೂ ಅಡ್ಡಾಡೋದು ಕೆಂಪು ಬಸ್ನಾಗ. ಅಂದ್ರೆ ನಮ್ಮ ಒಂದು ಗವರ್ಮೆಂಟ್ ಬಸ್ಗಳಲ್ಲಿ ಅಂದ್ರೆ ಆ ಹಮ್ಮು ಬಿಮ್ಮು ಇಲ್ಲ, ಅಷ್ಟು ಸರಳ ವ್ಯಕ್ತಿತ್ವ. ಆದ್ರೆ ಒಂದು ನಿಮ್ಮ ಕಾರ್ಯಕ್ರಮ ಶುರುವಾದಾಗಿಂದ ನಿಮ್ ಹೆಂಗ ಸರಳತೆ ಇತ್ತು, ಇವತ್ತಿಗೂ ಅದನ್ನೇ ಕಾಪಾಡ್ಕೊಂಡ್ ಬಂದಿರಿ ಅಂತ. ಅಲ್ಲ, ಸರಳತೆ ಅನ್ನೋಕೆ ನಮ್ಮ ಹತ್ರ ಏನೂ ಇಲ್ಲಲ್ಲ, ಅದಕ್ಕೆ ಆ ಸರಳತೆ ಇದೆ. ನಾ ಇನ್ನೂ ಕಲಿಬೇಕು, ಇನ್ನೂ ಹೆಚ್ಚಿನ ಮಾಡಬೇಕು. ಎಂತಿಂಥ ಸಂಗೀತಗಾರಿದ್ದಾರೆ, ಅವ್ರು ಕೇಳಬೇಕು, ನಾನು ಕೇಳಬೇಕು, ಅವ್ರಿಂದ ಕಲಿಬೇಕು ಅಂತ ಒಂದು ಇವತ್ತಿಗೂ ಕಲಿಯೋ, ಇವತ್ತಿನವರೆಗೂ ಕಲಿಯೋ ಹಂಬಲ ಭಾಳ ಅದು. ಆಮೇಲೆ ಇನ್ನೊಂದೇನಂತ, ನಾವು ಈ ನಮ್ಮ ವೃತ್ತಿ ಜೀವನ ಶುರು ಮಾಡಿದಾಗ ಕೆಂಪು ಬಸ್ ಬಿಟ್ಟು ಮತ್ತೊಂದು ಬಸ್ ಇದ್ದಿದ್ದಿಲ್ಲ. ಹೈಟೆಕ್ ಬಸ್ ಇತ್ತೀತ್ಲಾಗ ಬಂದ, ಈಗ ಒಂದು 10 ವರ್ಷದಿಂದ ಬಂದ. ಮೊದ್ಲು ಇದ್ದಿದ್ದೇ ಇಲ್ಲ. ಅಡ್ಡಾಡಿದ್ರೆ ಕೆಂಪು ಬಸ್ನಾಗ ಅದೇನು ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿವಿ ನಾವು. ನಮ್ಮ ಕೆಂಪು ಬಸ್ನಾಗ ಕುಡಿದಿದ್ರೆ ಒಂಥರ ಆಗ್ತದೆ ನಮ್ಗೆ. ಈ ಹೈಟೆಕ್ ಬಸ್ನಾಗ ನಿದ್ದಿನ ಅಂತಾಗಲಿ ಏನು ಮಾಡ್ತೀರಿ ಒಂಥರ. ಈಗ ಎಷ್ಟೋ ಇದು ಮಾಡ, ಆದ್ರೆ ವಿಮಾನದಾಗ ಏನಾಗಿಲ್ಲ. ವಿಮಾನದಾಗ ಕೂತು 18 ತಾಸು ಕೂತ್ಕೊಂಡ್ರು ಕೂಡ ಅಲ್ಲಿ ಏನು ನನಗೆ ಕೂಡ್ಬೇಕಷ್ಟೇ, ಅದನ್ನ ಬಿಟ್ರೆ ಏನು ಉಳ್ಕಿದ್ದೆಲ್ಲ ಅಗ್ದಿ ಆರಾಮ. ಸರ್, ಇನ್ನು ನಿಮ್ಮ ಪ್ರಶಸ್ತಿಗಳ ಬಗ್ಗೆ ಮಾತಾಡೋದಾದ್ರೆ, ಇತ್ತೀಚೆಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಇರ್ಬೋದು, ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಇರ್ಬೋದು, ಇನ್ನು ದಾಸ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗ ಹರಿದಾಂಸಾರ ಭೂಷಣ ಇರ್ಬೋದು, ಸಾಕಷ್ಟು ಪ್ರಶಸ್ತಿಗಳು ಅರಸಿ ಬಂದ್ವು. ಸೊ ಅದರಲ್ಲಿ ನಿಮಗೆ ಅಚ್ಚುಮೆಚ್ಚಿನದಾದಂಥದ್ದು ಅಥವಾ ಈ ಪ್ರಶಸ್ತಿಯಿಂದ ನನ್ನ ಇನ್ನೂ ಜವಾಬ್ದಾರಿಗಳು ಹೆಚ್ಚಾಯ್ತು, ನಾನು ಇನ್ನೂ ಮಾಡಬೇಕು ಅನ್ಸಿದಂಥದ್ದು ಯಾವುದು ಸರ್? ಶಿವಮೊಗ್ಗದೊಳಗೆ ಅಲ್ಲಿಂದ ಹರಿದಾಸ ಸೇವಾ ಸಮಿತಿ ಅಂತ ಅವ್ರು ನನಗೆ ಕರೆದು ಫಸ್ಟ್ ನನಗೆ ಅದು ಸಿಕ್ಕಿದ್ದು ಹರಿದಾಸ ನಿಧಿ ಅಂತ ಒಂದು ಬಿರುದು ಕೊಟ್ಟು, ಈ 3 ದಿವಸ ಬರೀ ಹರಿಕಥಾಮೃತ ಸಾರ ಹೇಳಿಸಿ, ನನ್ನ ಕಡೆಯಿಂದ ಹೇಳಿಸಿ, ಕೊನೆ ದಿವಸ ನನ್ನ ಹಾಡುಗಳನ್ನ ಹೇಳಿಸಿ ನನಗೆ ಪ್ರಶಸ್ತಿ ಕೊಟ್ಟು ಪೌರ ಸನ್ಮಾನ ಮಾಡಿದೆ. ಅಸಿಸ್ಟೆಂಟ್ ಕಮಿಷನರ್ ಎಲ್ಲರೂ ಬಂದಿದ್ದು. ನಿಜವಾಗ ಅವಾಗ ನನಗೆ ಅನಿಸ್ತು,
ಇದರೊಳಗೆ ನಾನು ಇನ್ನೂ ಏನೋ ಸಾಧನೆ ಮಾಡ್ಬೇಕು, ಇದು ಇಷ್ಟಕ್ಕೆ ಮುಗಿತಂತ ತಿಳ್ಕೊಬಾರ್ದು. ಹೆಚ್ಚಿನ ಜವಾಬ್ದಾರಿ ತಗೊಂಡು ಇನ್ನೂ ಹೆಚ್ಚು ದಾಸರ ಪದ ಕೃತಿಗಳನ್ನು ಎಲ್ಲ ಜಾತಿ ಜನರು ದಾಸರ ಪದಗಳನ್ನು ಹಾಡಬೇಕು. ಭಾಳ ಜನಕ್ಕೆ ತಪ್ಪು ಕಲ್ಪನಾ ಏನು ಅಂತಂದ್ರೆ ದಾಸರ ಪದಗಳು ಓನ್ಲಿ ಒಂದೇ ವರ್ಗಕ್ಕೆ ಸಂಬಂಧಪಟ್ಟದ್ದು, ಬ್ರಾಹ್ಮಣರಿಗೂ ಸಂಬಂಧಪಟ್ಟದ್ದು. ಅದು ಅಶುದ್ಧವಾದ ಸುಳ್ಳು, ತಪ್ಪು. ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅಂತ ಬರೀ ಒಂದು ವರ್ಗಕ್ಕೆ ಹೇಳಿಲ್ಲ ಪುರಂದರದಾಸರು, ಇಡೀ ಮಾನವ ಸಮುದಾಯಕ್ಕೆ ಕೊಟ್ಟಂಥ ದೊಡ್ಡ ಸಂದೇಶ. ಮತ್ತು ಇಲ್ಲಿ ಜಾತಿ ಮತ ಅನ್ನೋದು ಬರೋದೇ ಇಲ್ಲ. ಕನಕದಾಸರು ಯಾರು? ಬ್ರಾಹ್ಮಣರ ಅಲ್ಲ. ಆದರೆ ಭಗವಂತನನ್ನು ನೇರವಾಗಿ ಎದುರಿಗೆ ಕೂಡಿಸ್ಕೊಂಡು ಹಾಡು ಮಾಡಿದಂಥ ಮಹಾನುಭಾವರು. ಅವ್ರ ಹಾಡುಗಳನ್ನು ನಾವು ಇನ್ನೂವರೆಗೂ ಹಾಡ್ತಾ ಇದ್ವಿ. ಈಶ ನಿನ್ನ ಚರಣ ಭಜನೆ, ಆಸೆಯಿಂದ ಮಾಡೋದೇನು, 24 ಕೇಶವನಾಮಗಳನ್ನು ಎಂಥ ಲೋಕೋತ್ತರ ಉಪಕಾರ ಮಾಡ್ಯಾರಂದ್ರೆ ಕನಕದಾಸರು ಅದೇನು ಮಾತಾಡೋಂಗಿಲ್ಲ ಇಲ್ಲ. ಎಷ್ಟೋ ಅಂಥ 24 ಕೇಶವನಾಮಗಳು ಉಳ್ಳಂಥ ಹಾಡುಗಳು, ಎಷ್ಟೋ ಸಮಾಜದ ಕೋರೆಗಳನ್ನು ತಿದ್ದುವಂಥ ಹಾಡುಗಳು. ಅದು ಒಂದು ಹಾಡು ನಾನು ಹಾಡಿದ್ದು, ತೀರ್ಥವನ್ನು ಪಿಡಿದವರು ತಿರುನಾಮಧಾರಿಗಳೇ, ಜನ್ಮ ಸಾರ್ಥಕವೇರಿದವರು ಪರಮ ಭಾಗವತರೆ ಅಂತ ಹಾಡು. ಅವರು ಎಲ್ಲ ಜಾತಿ ಜನರು, ಎಲ್ಲ ಜಾತಿ ಇರುವಂಥ ಸಮಾಜ ಇರುವಂಥ ನ್ಯೂನತೆಗಳನ್ನು. ಸರ್, ಇನ್ನು ದಾಸ ಸಾಹಿತ್ಯದ ಸೇವೆಯೊಳಗೆ ಸಿಡಿಗಳಿರ್ಬೋದು, ಕಾರ್ಯಕ್ರಮಗಳಿರ್ಬಹುದು, ಅದರ ಬೋಧನೆ ಇರ್ಬೋದು, ಈಗಂತೂ ತಮ್ಮ ಬಿಡುವಿನ ಸಮಯದಲ್ಲಿ ಜೊತೆಗೆ ಬಿಡುವು ಮಾಡಿಕೊಂಡು ಮಕ್ಕಳಿಗೆ ಹೇಳಿಕೊಡುವಂತಹ ಕೆಲಸವನ್ನು ತಾವು ಮಾಡ್ತಿದ್ದೀರಿ. ವಿದ್ಯಾರ್ಥಿಗಳಿಗೆ ಸಾಕಷ್ಟು ಜನ ದಾಸ ಸಾಹಿತ್ಯದ ಪಾಠವನ್ನ ಕಲಿತಿದ್ದಾರೆ. ಒಂದು ಹೆಮ್ಮೆ ಏನು ಅಂದ್ರೆ ದಾಸ ಸಾಹಿತ್ಯಕ್ಕೆ ದಾರಿ ತೋರಿಸಿದಂಥವ್ರು ನೀವು, ನನಗೂ ಕೂಡ ದಾಸ ಸಾಹಿತ್ಯದ ಗುರುಗಳು. ಹಾಗಾಗಿ ಇವತ್ತಿನ ದಾಸ ಸಾಹಿತ್ಯದ ಯುವ ಪೀಳಿಗೆಗೆ ಅದನ್ನ ಕಲಿಬೇಕು ಅಂತ ಬರ್ತಿರೋರಿಗೆ ನೀವು ನಿಮ್ಮ ಅನಂತ ಕುಲಕರ್ಣಿ ಮ್ಯೂಸಿಕ್ ಫೌಂಡೇಶನ್ ಇಂದ ಕ್ಲಾಸಸ್ಗಳನ್ನ ಮಾಡ್ತಿದ್ದೀರಿ. ಹೇಗೆ ನಡೀತಿದೆ ಸರ್? ಹೇಗಿದೆ? ಮತ್ತೆ ಇವತ್ತಿನ ಯುವ ಜನತೆಗೆ ನೀವು ಹೇಳುವಂತಹ ಒಂದು ಕಿವಿ ಮಾತೇನು ಸರ್? ಅಂದ್ರೆ ಈ ಕೊರೋನಾ ಸಮಯದೊಳಗೆ ಭಾರಿ ಒಂದು ಭಯದ ವಾತಾವರಣ ಜಗತ್ತಿನ ತುಂಬ ಇದ್ದಾಗ, ಆ ಸಮಯ ಮನೆಯಾಗ ಕೂತವ್ರು ಅವ್ರು ಏನು ಮಾಡಬೇಕು? ಆ ಸಮಯದಲ್ಲಿ ಆನ್ಲೈನ್ ಕ್ಲಾಸ್ ಶುರು ಮಾಡಿದೆ ನಾನು. ಚಿರಂಜೀವಿ ಸುಜಯ್ ಕುಲಕರ್ಣಿ ಅದನ್ನು ನನ್ನ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ತೊಗೊಂಡು ಎಲ್ಲ ಕಡೆ ಟಿ ವಿ ಒಳಗೆಲ್ಲ ಬಿಟ್ಟ. ಹಿಂಗಾಗಿ ಕ್ಲಾಸಿಗೆ ಭರ್ಪೂರವಾಗಿ ಜನ ಬಂದರು. ಅಮೇರಿಕೆಯಿಂದ, ಇಂಗ್ಲೆಂಡ್, ನ್ಯೂಜಿಲೆಂಡ್ದಿಂದ ಇವತ್ತಿನವರೆಗೂ ಬರ್ತಾ ಇದ್ದಾರೆ. ಆ ಸಮಯದಲ್ಲಿ ನನಗೆ ಅದನ್ನ ಟೈಮ್ ಏನದಲ್ಲ, ನಮ್ಮ ಮನೆಯೊಳಗೆ ಇದ್ದೆ, ಮನೆ ಬಿಟ್ಟು ಹೊರಗೆ ಬರೋಂಗಿದ್ದಿದ್ದಿಲ್ಲ. ಆ ಸಮಯದೊಳಗೆ ಅದನ್ನು ಉಪಯೋಗ ಮಾಡಿಕೊಂಡು ಜನರಿಗೆ ದಾಸರ ಪದಗಳನ್ನು ಹೇಳುವಂಥ ಒಂದು ಇದು, ಆಮೇಲೆ ಸಂಗೀತವನ್ನು ಕಲಿಸುವಂಥದ್ದು, ಇದನ್ನು ಮಾಡ್ಲಿಕ್ಕೆ ಇವತ್ತಿನವ್ರಿಗಾದರೂ ಎಷ್ಟೋ ಸುಮಾರು ವಿದ್ಯಾರ್ಥಿಗಳು ನನ್ನ ಕಡೆ ಬರ್ತಾರೆ. ನಾನು ಊರಾಗಿದ್ದಾಗ ಅವ್ರ ಕಡೆ ಎಷ್ಟು ಸಮಯ ಕೊಟ್ಟು ಅವ್ರ ಕಡೆಗೆ ಕ್ಲಾಸ್ ಮಾಡಿ ಅವ್ರ ಕಡೆಯಿಂದ ಪಾಠ ತಗೊಳ್ತೀನಿ. ಇವತ್ತಿನವ್ರಿಗಾದರೂ ತಗೊಳ್ತಾ ಇದ್ದೀನಿ. ಇನ್ನು ಏನು ಕಿವಿ ಮಾತು ಹೇಳ್ತೀರಿ ಸರ್? ಅಂದ್ರೆ ನಾವು ಹೇಗೆ ದಾಸ ಸಾಹಿತ್ಯವನ್ನಾಗ್ಲಿ, ಒಂದು ಸನಾತನ ಧರ್ಮದ ಒಂದು ಈ ಅನೇಕ ಕೃತಿಗಳಿರಬಹುದು ಮಹಾನ್ ಭಾವರು ಮಾಡಿದ್ದು, ಅದನ್ನ ಹೇಗೆ ನೋಡಬೇಕು, ಹೇಗೆ ಸ್ವೀಕಾರ ಮಾಡಬೇಕು, ಹೇಗೆ ಕಲಿಬೇಕು ಅನ್ನುವಂಥದ್ದು ಸರ್? ಅದು ತಾತ್ವಿಕವಾಗಿ ಒಂದು ವಿಚಾರ ಬೇರೆ ಕಡೆ, ಆದ್ರೆ ಅವ್ರು ಏನು ಹೇಳ್ಯಾರ, ನಮಗೆ ಉಪಯೋಗವಂಥ ಕೆಲವೊಂದು ಸಂಗತಿಗಳನ್ನೇ ಹೇಳ್ಯಾರ. ಅದನ್ನು ಸ್ಪಷ್ಟವಾಗಿ ನಾವು ತಗೊಂಡು ನಮ್ಮ ಜೀವನದಾಗ ಅದನ್ನು ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಎಲ್ಲ ಜಾತಿಯವರು ನಿಮ್ಮ ಜಾತಿಯವರ ಪ್ರಕಾರ ದೇವ್ರಿಗೆ ನಮಸ್ಕಾರ ಮಾಡ್ರಿ, ದೇವ್ರ ನಂಬ್ರಿ, ಅವ್ರು ಹೇಳಿದ್ದಾರೆ. ಅವನ ದೇವ್ರ ಸ್ಮರಣೆ ಮಾಡ್ರಿ. ನಮಗೊಂದು ರೀತಿ ಹೇಳ್ಯಾರ, ಬ್ರಾಹ್ಮಣರಿಗೆ ಒಂದು ರೀತಿ, ಲಿಂಗಾಯತರಿಗೆ ಒಂದು ರೀತಿ, ಕ್ರಿಶ್ಚಿಯನ್ರಿಗೆ ಒಂದು ರೀತಿ, ಮುಸ್ಲಿಮ್ಸ್ಗೆ ಒಂದು ರೀತಿ. ಅವಾಗ ಯಾವ್ಯಾವ ಧರ್ಮಗಳನ್ನು ಆಚರಣೆ ಮಾಡ್ತಾನೆ ನೀವು ನಿಮ್ಮ ಅದು ಸುಖ ಕಾಣ್ರಿ, ದೇವರಲ್ಲಿ ಭಕ್ತಿ ಇರಲಿ, ವಿಶ್ವಾಸ ಇರಲಿ ಅನ್ನುವಂಥ ಒಂದು ದೊಡ್ಡ ಸಂದೇಶ. ಅದೊಂದು ದೊಡ್ಡ ಸಂದೇಶ. ಆಮೇಲೆ ಈಗಿನ ಯುವಕರಿಗೆ ಕೊಡುವಂಥ ಸಂದೇಶ ಕೊಡುವಂಥ ಹಿಂಗೆ ಮಾಡ್ರಿ ಅಂತ ಹೇಳೋದು ಯೋಗ್ಯತಾ ನನ್ನ ಕಡೆ ಇಲ್ಲ. ಆದರೂ ಏನು ಹೇಳುವಂಥ ಸಂಗೀತ ಕಲಿಬೇಕಾದ್ರೆ, ಯಾವುದೇ ದಾಸರ ಪದ ಕಲಿಬೇಕಾದ್ರೆ ಶ್ರದ್ಧಾ ಭಕ್ತಿ, ಗುರು ಹಿರಿಯರಿಗೆ ಕೊಡುವಂಥ ಗೌರವದಿಂದ ನಾವು ಅದನ್ನು ಕಲ್ತಿದ್ದೇ ಆದರೆ ದೇವರಲ್ಲಿ ಭಕ್ತಿ ಹುಡ್ತದೆ, ಗುರು ಹಿರಿಯರಲ್ಲಿ ಭಕ್ತಿ ಹುಡ್ತದೆ. ಅದನ್ನು ಹೇಳಿದ್ದವ್ರೆ. ಅದನ್ನ ಈ ದಾಸರು ಏನು ಹೇಳ್ಯಾರ ಅದನ್ನು ನಾವು ಜೀವನದಾಗ ಅಳವಡಿಸ್ಕೊಂಡ್ಬಿಟ್ರೆ ನಿಜವಾಗಿ ಎಲ್ಲ ನಮ್ಮ ದೇಶ ಹಿಂಸಾ ಅನ್ನೋದೇ ಇರಂಗಿಲ್ಲ. ಅದು ಎಲ್ಲ ಜಾತಿಯವರು ಮಾಡಬೇಕು. ಈಗೆಲ್ಲ ಅನೇಕ ದೇಶ. ಆಮೇಲೆ ಈಗಿನ ಯುವಕರಿಗೆ ಹೇಳಬೇಕು ಅಂತಂದ್ರೆ, ಈಗೆಲ್ಲ ಸ್ವಲ್ಪ ಒಂದು 2 ಹಾಡು ಬಂದ್ಕೋನೆ ಸ್ಟೇಜ್ ಪ್ರೋಗ್ರಾಮ್ ಅಷ್ಟೇ, ನನಗಿಂತ ಆಮೇಲೆ ವಿಮರ್ಶೆ ಮಾಡೋ ಬುದ್ಧಿ ಬರ್ತದೆ. ಅವೇನು ಹಾಡ್ತಾನೆ, ನೀವೇನು ಹಾಡ್ತಾನೆ, ಅದೆಲ್ಲ ಅಲ್ಲ. ನಾವೇನು ಹಾಡ್ತೀವಿ ಅನ್ನೋದು ಅದು ಭಾಳ ಮುಖ್ಯ. ಮತ್ತೊಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ನಾವು ಆ ರೀತಿ ಇರ್ಬೇಕಾದ್ರೆ ಅದನ್ನು ವಿಮರ್ಶೆ ಮಾಡುವಂಥ ಶಕ್ತಿ ನಮಗಿರಬೇಕಾದ್ರೆ ಅದನ್ನು ನಾವು ಸಂಪಾದನೆ ಮಾಡಬೇಕು. ಎಷ್ಟು ಹಾಡಿದ್ರು ಎಷ್ಟು ಮಾಡಿದ್ರು ಸಂಗೀತಕ್ಕೆ ಪಾರ ಅನ್ನೋದೇ ಇಲ್ಲ, ಅಪಾರವಾದದ್ದು. ನಮಗೆ ಭೀಮಸೇನ್ ಜೋಶಿಯವರು, ಪಂಡಿತ್ ಭೀಮಸೇನ್ ಜೋಶಿಯವರು ಹೇಳಿದ ಒಂದು ಮಾತು ಎಲ್ಲ ಸಂಗೀತಗಾರ ನೆನಪಿಡುವಂಥದ್ದು. ಸಮುದ್ರದೊಳಗಿನ ಒಂದು ಬಗಸಿ ನೀರು ನನಗೆ ಸಿಕ್ಕಾವಂತಂದ ಮೇಲೆ ಅಂಥವ್ರು ಹಂಗೆ ಹೇಳಿದಾಗ ನಮ್ಮಂಥವ್ರ ಗತಿ ಏನು?
ಹೌದು. ಹೌದು. ಪಂಡಿತ್ ಪುಟ್ಟರಾಜ ಗವಾಯಿಗಳು ಅದನ್ನು ಹೇಳಿದ್ರು. ಸಂಗೀತ ಅನ್ನೋದು ದೊಡ್ಡ ಸಾಮ್ರಾಜ್ಯ, ದೊಡ್ಡ ಸಾಗರ. ಅದ್ರ ಇನ್ನು ಯಾರ್ಯಾರು ಬಗ್ಸಲಿ ತಗೋತಾರೋ, ಯಾರ್ಯಾರು ಬೊಗಣೆಲಿ ತಗೋತಾರೋ ಅವರ ಯೋಗದಾನ ಪ್ರಕಾರವಾಗಿ ಆ ಸಂಗೀತ ಒಲಿತು ಅಂತ ಅವ್ರು ಹೇಳಿದ್ರು. ಎಸ್ ಎಸ್ ಎಸ್. ಅವರು ಸಂಗೀತಕ್ಕೆ ಇನ್ನೊಂದು ಹೆಸರೇ ಪಂಡಿತ್ ನಿಜವಾಗಿ ನಮ್ಮನ್ನೆಲ್ಲ ಆಗಲಿ ಹೋದ್ರು ಕೂಡ ಅವರು ನೆನಪುಳಿಯುವಂಥದ್ದು ದೊಡ್ಡ ವ್ಯಕ್ತಿ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳು. ಅತ್ಯದ್ಭುತವಾದ ಅದು ನಿಮ್ಮೂರವರೇ. ಹೌದು. ಮತ್ತು ಅದು ಒಂದು ಗದಗಿನ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಇದ್ದಾರಕ್ಕಿಂತ ಇಡೀ ಜಗತ್ತಿಗೆ ಬೇಕಾದವರು. ಹೌದು. ಎಷ್ಟು ವಿದ್ಯಾರ್ಥಿಗಳನ್ನು ಎಷ್ಟು ಸಹಸ್ರಾರು ವಿದ್ಯಾರ್ಥಿಗಳನ್ನು ಇದು ಉಪಜೀವನ ಮಾಡಿಕೊಂಡಿದ್ದಾರೆ. ಅದರೊಳಗೆ ಅತ್ಯಂತ ಪ್ರಸಿದ್ಧರಾಗೋದು ಡಾಕ್ಟರ್ ಪಂಡಿತ್ ವೆಂಕಟೇಶ್ ಕುಮಾರದಾಸ್. ಅಂತ ಈ ಸಂಗೀತ ವಾತಾವರಣ ಯಾವ ರೀತಿ ಜೀವನದಾಗ ಮನುಷ್ಯನ ಬದಲಾವಣೆ ಮಾಡ್ತಾ ಇರಲಿಕ್ಕೆ ಬೇಕಾಷ್ಟು ಉದಾಹರಣೆಗಳು ಅವ. ಅಂಥ ಉದಾಹರಣೆಗಳನ್ನು ನಾವು ತೊಗೊಂಡು ನಮ್ಮ ಜೀವನದಾಗ ಅಳವಡಿಸಿ ಮಾಡಬೇಕು ಅನ್ನೋದು. ಆಮೇಲೆ ನಮ್ಮ ವೃತ್ತಿ ಜೀವನಕ್ಕೆ ಎಷ್ಟೋ ಜನ ನಮಗೆಲ್ಲ ಹೆಲ್ಪ್ ಮಾಡಿ. ಇದು ಒಬ್ಬರಿಂದ ಆಗೋದಿಲ್ಲ, ಒಬ್ಬರಿಂದ ಸಾಧನೆ. ಅದು ಸಾಧನಕ್ಕೆ ಪೂರಕವಾಗಿ ಕೆಲವೊಂದು ವ್ಯಕ್ತಿಗಳು ಬೇಕಾಗ್ತಾರೆ. ನಾವು ಸಣ್ಣವರಿದ್ದಾಗ ಹಿಡಿದು ನಮ್ಮ ಮನೆಯೊಳಗೆ ಸ್ವಲ್ಪ ಹಡವು ವಾತಾವರಣ. ನಮ್ಮ ವಸಂತ ಕುಲಕರ್ಣಿ, ಆಮೇಲೆ ಪ್ರಹ್ಲಾದ್ ಕುಲಕರ್ಣಿ, ಶ್ರೀಕಾಂತ್ ಎಲ್ಲರೂ ಹಾಡೋರು ನಮ್ಮ ಮನೆಯೊಳಗೆ. ನಮ್ಮ ಅಕ್ಕ ಇಂದುಮತಿ, ಶ್ಯಾಮಲಾ, ಆಮೇಲೆ ಎಲ್ಲರೂ ಹಾಡೋರು, ಭಜನೆ ಮಾಡ್ತೀವಿ. ಇದನ್ನ ಹೀಗಾದ. ಆಮೇಲೆ ಅದಕ್ಕೆ ನಮ್ಮ ಸಂಗೀತ ಕಲೀಲಿಕ್ಕೆ ಬಿಡಲಾರ್ದೆ ಕಲಿಬೇಕು ಅಂತ ಪ್ರಯತ್ನ ಮಾಡಿದವರು ಸುಶೀಲೇಂದ್ರ ರಘುವೀರ್, ಅವ್ರು ರಘುವೀರ್ ಬ್ರದರ್ಸ್ ಎಲ್ಲರೂ. ಹಿಂಗೆ ಅವ್ರು ಬೈದು ಬಿಟ್ಟು ಚಲೋ ಕಂಪೋಸ್ ಮಾಡಿದೆ ಅಂದ್ರೆ ಅವತ್ತು ಅವ್ನು ಹೇಳ್ತಿದ್ದ, ಸಂಜೆ ಮುಂಚೆ ಚಹಾ ಕೊಡಿಸಿ ನನಗೆ ಅಂತಿದ್ದ. ಅಕಸ್ಮಾತ್ ಸರಿ ಇದ್ದಿಲ್ಲ, ಇದು ಬ್ಯಾಡ್ ಬಿಡಲಿ, ಸರಿ ಇಲ್ಲ, ನೀನು ಚಲೋ ಹಾಡೋದಿಲ್ಲ ನೀನು ಅಂತ ಹಿಂಗೆ ಡೈರೆಕ್ಟ್ ನೇರವಾಗಿ ಹೇಳೋರು ನಾವು ಚಲೋದು ಕೇಳ್ತಾರೆ ಅಂತ ತಿಳ್ಕೊ. ನಾವು ಮುಖಸ್ತುತಿ ಮಾಡೋರು ನಂಬಲಿಕ್ಕೆ ಹೋಗಬಾರ್ದು. ಹಂಗೆ ಕೆಲವೊಂದು ಘಟನೆ ನಡೆದು. ಆಮೇಲೆ ಈ ಬೆಂಗಳೂರಿಗೆ ಬಂದ ಮೇಲೆ, ಬೆಂಗಳೂರಿಗೆ ಫಸ್ಟ್ ನಾನು ಪರಿಚಯ ಮಾಡಿಸಿದ್ದೆ ಸುಮಾರು 2-3 ಜನ ವ್ಯಕ್ತಿ. ರಾಧಾಕೃಷ್ಣ ಅಂತ ಒಬ್ಬರು ಇದ್ರು, ಮಧ್ವ ಸಮಾಚಾರ ಪತ್ರಿಕೆಯವರು ಅವರು. ಆಮೇಲೆ ನಮ್ಮ ಕೃಷ್ಣಾಚಾರ್ಯ ಹುನಗುಂದ, ಆಮೇಲೆ ನಮ್ಮ ಆಪ್ತ ಸ್ನೇಹಿತ ಪಂಡಿತ್ ರಾಜಗೋಪಾಲ್ ಕಲ್ಲೂರ್ಕರ್, ಕಲ್ಲೂರು ಮಹಾವಿದ್ಯಾಲಯದ ನಡೆಸಿ ಹೆಸರಿನಿಂದ ಲಕ್ಷ್ಮೀದೇವಿ ಮೇಲೆ ಒಂದು ವಿದ್ಯಾಲಯ ನಡೆಸಿ ನೂರಾರು ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ಸಮಾಜಕ್ಕೆ ಕೊಡ್ತಾ ಇದ್ರು. ಇವರೆಲ್ಲ ನಮಗೆ ಭಾಳ ಸ್ಕೋಪ್. ಸುಮಾರು ಎಷ್ಟೋ ಸಾವಿರಾರು ಜನ ನಮ್ಮ ಅಭಿವೃದ್ಧಿಗೆ ಕಾರಣರಾಗ್ಯಾರ. ಎಲ್ಲರೂ ಅವ್ರಿಗೆಲ್ಲರಿಗೂ ಒಂದು ದೊಡ್ಡ ನಮಸ್ಕಾರ ಹಾಕ್ತಾ. ಎಸ್ 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 ಎಸ್. ಒಂದು ಪಂಡಿತಾನಂದ ಕುಲಕರ್ಣಿ ಆಗ್ಲಿಕ್ಕೆ ಸಾವಿರಾರು ಜನರ ಒಂದು ಸಹಕಾರ, ಬೆಂಬಲ, ಸಹಾಯ, ಅದನ್ನ ನೆನ್ಸ್ಕೊಳ್ತೀರಿ. ಅದು ಕೂಡ ನಿಮ್ಮ ದೊಡ್ಡ ಗುಣ ಸರ್. ಸೊ ನಮ್ಮ ಇವತ್ತು ಅಶ್ವವೇಗ ಸ್ಟುಡಿಯೋಕ್ಕೆ ಬಂದು ನಿಮ್ಮ ಒಂದು ಸಂದರ್ಶನವನ್ನು ಮಾಡಲಿಕ್ಕೆ ನಮಗೂ ಒಂಥರ, ನನಗಂತೂ ದಾಸ ಸಾಹಿತ್ಯದ ಗುರುಗಳು ನೀವು, ಬಹಳಷ್ಟು ಖುಷಿ ಕೊಟ್ಟಿದೆ ಈ ಸಂದರ್ಶನ. ಧನ್ಯವಾದಗಳು ಸರ್. ಧನ್ಯವಾದ. ಎಲ್ಲ ಶ್ರೋತೃ ಬಾಂಧವರಿಗೂ ಮತ್ತು ವೀಕ್ಷಕರಿಗೂ ನನ್ನ ಅಭಿನಂದನಾಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತಾ, ಅಶ್ವವೇಗ ಈ ಸಂಸ್ಥೆ ಹೆಮ್ಮರವಾಗಿ ಬೆಳೀಲಿ, ಒಂದೊಂದು ದಿವಸ ಕಾಲಕ್ಕೆ ಇಡೀ ಜಗತ್ತಿಗೆ ಪ್ರಸಿದ್ಧ ಆಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಾ ನಮಸ್ಕಾರ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಸಂದರ್ಶನ ಅನಂತಗಾನ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.